6/5/2025 ಓಂ ಶಾಂತಿ. ಪ್ರಾತಃ ಮುರಳಿ बाप दादा मधुबन। मीठे बच्चे, याद में रहने की मेहनत करो तो पावन बनते जाएंगे। अभी बाप तुम्हें पढ़ा रहे हैं, फिर साथ में ले जाएंगे। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡಬೇಕು. ಆವಾಗ ನೀವು ಪಾವನ ಆಗ್ತಾ ಹೋಗ್ತೀರಾ. ಈಗ ಬಾಬೋರ್ ನಿಮ್ಗೆ ಓದಿಸ್ತಾ ಇದ್ದಾರೆ, ಮತ್ತೆ ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ರಂದಾಮ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಪ್ರಶ್ನೆ, कौन सा पैगाम तुम्हें सभी को देना है? ಪ್ರಶ್ನೆ ಆಗಿದೆ, ಯಾವ ಸಂದೇಶವನ್ನ ನೀವು ಎಲ್ಲರಿಗೂ ಕೊಡಬೇಕು? उत्तर, अब घर चलना है इसीलिए पावन बनो। पतित पावन बाबा कहते, मुझे याद करो तो पावन बन जाएंगे। ये पैगाम सभी को दो। ಈಗ ಮನೆಗೆ ವಾಪಸ್ ಹೋಗ್ಬೇಕು, ಆದ್ದರಿಂದ ಪಾವನರಾಗಿ ಈ ಸಂದೇಶ ಎಲ್ಲರಿಗೂ ಕೊಡಬೇಕು. ಏಕೆಂದ್ರೆ ಪತಿತ ಪಾವನ ತಂದೆ ಹೇಳ್ತಾ ಇದ್ದಾರೆ, ನನ್ನನ್ನ ನೆನ್ಪು ಮಾಡಿ ಈ ಪಾವನರಾಗ್ತೀರಿ. बाप ने अपना परिचय तुम बच्चों को दिया है, अब ये तुम्हारा कर्तव्य है बाप का शो करना। कहाँ भी जाता है सन शोस फादर। ಬಾಬಾ ತನ್ನ ಪರಿಚಯ ನೀವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಕರ್ತವ್ಯ ಆಗಿದೆ ಬಾಬೋರನ್ನ ಜಗತ್ತಿಗೆ ತೋರಿಸೋದು, ಜಗತ್ತಿಗೆ ಬಾಬೋರ ಸಂದೇಶ ಕೊಡೋದು. ಅದಕ್ಕೆ ಹೇಳಲಾಗುತ್ತೆ, ತಂದೆ ಮಕ್ಕಳನ್ನ ಪ್ರತ್ಯಕ್ಷ ಮಾಡೋ ಅಂಥದ್ದು. ಮಕ್ಕಳನ್ನ ತಂದೆ ಪ್ರತ್ಯಕ್ಷ ಮಾಡಿದ್ದಾರೆ, ತಂದೆನ ಮಕ್ಕಳಿಗ ಪ್ರತ್ಯಕ್ಷ ಮಾಡಬೇಕು. ಗೀತ್, मरना तेरी गली में, जीना तेरी गली में। ओम शांति। बच्चों ने गीत का अर्थ सुना कि बाबा हम आपकी रुद्र माला में पिरो ही जाएंगे। ये गीत तो भक्ति मार्ग में बने हुए हैं। जो भी दुनिया में सामग्री है, जप तप पूजा पाठ, ये सब भक्ति मार्ग है। ಮುರಳಿಯಲ್ಲಿ ಹಾಡಾಗಿದೆ, ಸಾಯೋದಾದ್ರೂ ನಿನ್ನ ಕೊರಳಲ್ಲೇ, ಬದುಕೋದಾದ್ರೂ ನಿನ್ನ ಕೊರಳಲ್ಲೇ, ನಾನೆಂದೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಯಾರು ಹೇಳೋದು? ಯಾರಿಗೆ? ನಾವು ಆತ್ಮ ಹೇಳೋದು, ಬಾಬೋರಿಗೆ. ಮಕ್ಕಳು ಹಾಡಿನ ಅರ್ಥವನ್ನ ಕೇಳಿದ್ರಿ. ಬಾಬಾ, ನಾವು ನಿಮ್ಮ ರುದ್ರ ಮಾಲೆಯಲ್ಲಿ ಬರ್ತೀವಿ. ಈ ಹಾಡೆಲ್ಲ ಭಕ್ತಿ ಮಾರ್ಗದಲ್ಲಿ ಮಾಡಿದರೆ, ಇದೆಲ್ಲ ಜಗತ್ತಿನ ಸಾಮಗ್ರಿಗಳು. ಪೂಜೆ ಮಾಡೋದು, ಏನೆಲ್ಲ ಓದೋದು, ಜಪ ತಪಗಳನ್ನು ಮಾಡೋದು, ಇದೆಲ್ಲ ಭಕ್ತಿ ಮಾರ್ಗದ. ಭಕ್ತಿ ರಾವಣ ರಾಜ್ಯ, ಜ್ಞಾನ ರಾಮ ರಾಜ್ಯ. ज्ञान को कहा जाता नॉलेज, पढ़ाई. भक्ति को पढ़ाई नहीं कहा जाता. ಜ್ಞಾನ ಅಂದ್ರೇನೆ ವಿದ್ಯೆ, ತಿಳುವಳಿಕೆ. ಭಕ್ತಿಯನ್ನ ವಿದ್ಯೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. उसमें कोई उद्देश्य नहीं कि हम क्या बनेंगे. ಭಕ್ತಿ ಪಢಾಯಿ ನಹಿ ಹೈ. ಅದರಲ್ಲಿ ಏನು ಉದ್ದೇಶ ಇಲ್ಲ. ಭಕ್ತಿಯಲ್ಲಿ ನಾವು ಏನು ಆಗಬೇಕು ಅದು ಯಾವುದು ಗುರಿ ಇಲ್ಲ. ಭಕ್ತಿ ಅಂದ್ರೆ ವಿದ್ಯೆ ಅಲ್ಲ. राजयोग सीखना ये पढ़ाई है. पढ़ाई एक जगह स्कूल में पढ़ी जाती है, भक्ति में तो दर दर धक्के खाते हैं. ರಾಜಯೋಗ ಅಂದ್ರೆ ವಿದ್ಯೆ, ಜ್ಞಾನ ವಿದ್ಯೆ. ಇದು ವಿದ್ಯೆ ಒಂದೇ ಜಾಗದಲ್ಲಿ ಸ್ಕೂಲಲ್ಲಿ ಓದಿಸ್ತಾರೆ, ಅಂದ್ರೆ ಒಂದ್ ಕಡೆ ಕೂತು ಓದೋದು. ಭಕ್ತಿ ಹಂಗಲ್ಲ, ಅಲ್ಲಿ ಇಲ್ಲಿ ಎಲ್ಲಿ ಅಲ್ದಾಡ್ತಾ ಇರೋದು. ಪಢಾಯಿ ಮನ ಪಢಾಯಿ, ಪಢಾಯಿ ಪೂರಿ ರೀತಿ ಪಡ್ನಿ ಚಾಯಿ. ವಿದ್ಯೆ ಅಂದ್ರೆ ವಿದ್ಯೆ. ಅದು ವಿದ್ಯೆ ಅಂದ್ರೆ ಏಕಾಗ್ರತೆ, ವಿದ್ಯೆ ಅಂದ್ರೆ ಜ್ಞಾನ, ವಿದ್ಯೆ ಅಂದ್ರೆ ನಿರಂತರವಾಗಿರೋದು. ಬಾಬಾ ಹೇಳ್ತಾರೆ, ವಿದ್ಯೆನ ಚೆನ್ನಾಗಿ ಓದಬೇಕು. तुम बच्चे जानते हैं हम स्टूडेंट है, बहुत है जो अपने को स्टूडेंट नहीं समझते हैं. ಈ ಮಕ್ಕಳಿಗೆ ಗೊತ್ತಿದೆ ನಾವು ವಿದ್ಯಾರ್ಥಿಗಳು,
ಈಶ್ವರೀಯ ವಿದ್ಯಾರ್ಥಿಗಳು. ಆದ್ರೆ ಬಹಳಷ್ಟು ಮಕ್ಕಳಿದ್ದಾರೆ, ಬಾಬೋರ್ ಮಕ್ಕಳೇನೆ ತಮ್ಮನ್ನ ತಾವು ವಿದ್ಯಾರ್ಥಿ ಅಂತಾನೆ ತಿಳ್ಕೊಳ್ಳೋದಿಲ್ಲ. ಯಾಕೆ ಹೇಳ್ತಾರೆ ಬಾಬೋರು ವಿದ್ಯಾರ್ಥಿ ಅಂತ ತಿಳ್ಕೊಳ್ಳೋದಿಲ್ಲ ಅಂತ? ಕ್ಲಾಸಿಗೆ ಬರಲ್ಲ. ವಿದ್ಯಾರ್ಥಿ ಅನ್ನೋ ನೆನಪಿದ್ರೆ ವಿದ್ಯೆ, ಸ್ಕೂಲು, ಟೀಚರು ಎಲ್ಲರೂ ನೆನಪಿರ್ತಾರೆ. क्योंकि पढ़ते ही नहीं, न बाप को बाप समझते, न शिव बाबा को सदगति दाता समझते हैं. ऐसा भी है, बुद्धि में कुछ भी बैठता नहीं, राजधानी ಸ್ಥಾಪನ್ ಹೋತಿ ಹೇ. ಬಾಬಾ ಹೇಳ್ತಾರೆ ಯಾಕೆ ವಿದ್ಯಾರ್ಥಿ ಅಂತಾನೆ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರು ವಿದ್ಯೆ ಓದೋದೇ ಇಲ್ಲ, ಕ್ಲಾಸಿಗೆ ಬರಲ್ಲ, ವಿದ್ಯಾರ್ಥಿ ಅಂತ ನೆನಪಿಲ್ಲ ಅಂತ ಆಯ್ತಲ್ಲ. ಬಾಬೋರ್ನ ತಂದೆ ಅಂತಾನೂ ತಿಳ್ಕೊಳಲ್ಲ, ಶ್ರೀ ಬಾಬೋರ್ನ ಸದ್ಗತಿ ದಾತ ಅಂತಾನೂ ತಿಳ್ಕೊಂಡಿಲ್ಲ ಅವರು. ಬಾಬಾ ಹೇಳ್ತಾರೆ ಇಂಥವ್ರು ಇದರೆ ಯಾರ ಬುದ್ಧಿಗೆ ಏನು ಕುತ್ಕೊಳ್ಳೋದೇ ಇಲ್ಲ, ಏನು ಅರ್ಥ ಆಗೋದಿಲ್ಲ. ಆದ್ರೆ ಬಾಬೋರಿಗೆ ಏನು ಬೇಜಾರು ಮಾಡ್ಕೊಳ್ಳೋ ಮಾತಿಲ್ಲ, ಯಾಕೆಂದ್ರೆ ಎಲ್ಲರೂ ಬೇಕಲ್ಲ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಅದರಿಂದ ಬಾಬೋರ್ ಮಕ್ಕಳು ಎಲ್ಲರೂ ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ. ಅವರವರ ಪದವಿಗೆ ಅವರವರು ತಯಾರಾಗ್ತಾ ಇದ್ದಾರೆ. ಉಸ್ಮೆ ಸಭಿ ಪ್ರಕಾರಕ್ಕೆ ಹೋತೆ ಹೇ. ರಾಜಧಾನಿ ಅಂದ್ರೆ ಎಲ್ಲಾ ಪ್ರಕಾರದವರು ಇರ್ತಾರಲ್ಲ. ಬಾಬಾ ಆಯೆ ಹೇ ಪತೀತೋಂ ಕೋ ಪಾವನ್ ಬನಾನೆ, ಬಾಪ್ ಕೋ ಬುಲಾತೆ ಹೇ, ಹೇ ಪತೀತ್ ಪಾವನ್ ಆವ್. ಬಾಬೋರ್ ಬಂದಿದ್ದಾರೆ ಪತೀತರನ್ನು ಪಾವನ ಮಾಡ್ಲಿಕ್ಕೆ. ಬಾಬೋರನ್ನ ಕರೆದಿದ್ದೀರಿ ಇಷ್ಟು ಜನ್ಮಗಳಿಂದ, ಪತೀತ ಪಾವನ ಬಾ ಅಂತ ಹೇಳಿ. ಈಗ ಬಾಬಾವ್ರು ಬಂದು ಹೇಳ್ತಾ ಇದ್ದಾರೆ ಪಾವನ್ ಬನು, ಪಾವನರಾಗಿ. ನೀವು ಕರೆದಿದ್ದಲ್ವಾ ಪಾವನ ಮಾಡು ಅಂತ, ಈಗ ಪಾವನರಾಗಿ. ಅದಕ್ಕೆ ಬಾಪ್ಕೋ ಯಾದ್, ಪಾವನರಾಗ್ಲಿಕ್ಕೆ ನೀ ಬಾಬೋರ್ ನೆನ್ಪು ಮಾಡ್ಬೇಕು. ಹರ್ ಏಕಕೋ ಪೈಗಾಮ್ ದೇನಾ ಹೇ ಬಾಪ್ ಕಾ. ಪ್ರತಿ ಒಬ್ಬರಿಗೂ ಎಲ್ಲರಿಗೂ ಬಾಬೋರ ಸಂದೇಶ ಕೊಡ್ಬೇಕು. ಈ ಸಮಯದಲ್ಲಿ ಭಾರತ ವೇಶ್ಯಾಲಯ ಆಗಿದೆ, ಮೊದಲು ಇದೇ ಭಾರತ ಶಿವಾಲಯ ಇತ್ತು. अभी दोनों ताज नहीं है, ये भी तुम बच्चे ही जानते हो. अब पतित पावन बाप कहते हैं मुझे याद करो तो तुम पतित से पावन बन जाएंगे. ಈಗ ಎರಡು ಕಿರೀಟನೂ ಇಲ್ಲ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನೋ ತಾಜ್, ಎಲ್ಲ ಪ್ರಜಾರಾಜ್ಯ ಅಲ್ವಾ ಈಗ. ಆದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಈಗ ಪತೀತ ಪಾವನ ತಂದೆ ಹೇಳ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ ಈ ಪತೀತರಿಂದ ಪಾವನರಾಗ್ತಿರಿ. ಯಾದ್ ಮೇ ಹಿ ಮೆಹನತ್ ಹೇ, ಎಲ್ಲ ಪರಿಶ್ರಮ ಇರೋದು ಬಾಬೋರ ನೆನಪಲ್ಲಿ. ಬಹುತ್ ತೋಡೆ ಹೇ ಜೋ ಯಾದ್ ಮೇ ರೇತೆ ಹೇ, ಬಹಳ ಕಡಿಮೆ ಮಕ್ಕಳು ಬಾಬೋರ ನೆನಪಲ್ಲಿರೋರು, ಬಾಬೋರ್ ನೆನ್ಪು ಮಾಡೋ ಅಂತವರು. ಭಕ್ತ ಮಾಲಾ ಭಿ ತೋಡೋ ಕಿ ಹೇನಾ, धन्ना भगत नारद मीरा आदि का नाम है, इसमें भी सब तो नहीं आकर पढ़ेंगे. कल्प पहले जिन्होंने पढ़ा है वही आते हैं. ಭಕ್ತ ಮಾಲೆನು ಭಕ್ತಿ ಎಲ್ಲರೂ ಮಾಡ್ತಾರೆ, ಆದ್ರೆ ಭಕ್ತ ಶಿರೋಮಣಿಗಳ ಹೆಸರು ಬಹಳ ಕಮ್ಮಿ. ಬಾಬಾ ಹೇಳ್ತಾರೆ ಧನ್ನ ಭಗತ್, ಇದ್ಯಾರ್ದು ವಿಶೇಷವಾದ ಹೆಸರಿದೆ. ನಾರದ, ಭಕ್ತ ಮೀರಾ, ಇವ್ರದೆಲ್ಲ ಹೆಸರಿದೆ ಅಲ್ವಾ. ಇದ್ರಲ್ಲೂ ಎಲ್ಲರೂ ಬರಲ್ಲ, ಭಕ್ತಿಯಲ್ಲೂ ಎಲ್ಲರೂ ಆತರ ಭಕ್ತಿ ಮಾಡಲ್ಲ. ಜ್ಞಾನದಲ್ಲೂ ಎಲ್ಲರೂ ಬಂದು ಒಂದೇ ರೀತಿ ಓದಲ್ಲ. ಕಲ್ಪದ ಹಿಂದೆ ಯಾರು ಓದಿದರೆ ಅವರೇ ಈಗ್ಲೂ ಬಂದು ಓದ್ತಾರೆ. कहते भी है बाबा हम आपसे कल्प पहले भी मिले थे, पढ़ने ಅಥವಾ ಯಾದ್ ಕಿ ಯಾತ್ರಾ ಸೀಖನೆ. ನೀವು ಬಾಬಾ ಅವ್ರ ಜೊತೆ ಮಾತಾಡ್ತೀರಿ ಅಲ್ಲ, ಬಾಬಾ ನೀವು ಅದೇ ತಂದೆ ಅಲ್ವಾ, ನನಗೆ ಕಲ್ಪದ ಹಿಂದೆನೂ ನೀವು ಸಿಕ್ಕಿದ್ರಿ, ಓದಿಸಿದ್ರಿ, ನೆನಪಿನ ಯಾತ್ರೆಯನ್ನ ಕಲಿಸಿದ್ರಿ. ಅಭಿ ಬಾಪ್ ಆಯೇ ಹಿ ಹೇ ತುಮ್ ಬಚ್ಚೋಂ ಕೋ ಲೇ ಜಾನೆ. ಈಗ ಬಾಬೋರ್ ಸ್ವಯಂ ಬಂದಿದ್ದಾರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ, ಮನೆ ಕರ್ಕೊಂಡು ಹೋಗ್ಲಿಕ್ಕೆ. ಎಲ್ಲಿಗೆ ಕರ್ಕೊಂಡು ಹೋಗು ಅಂತ ಕರೆದಿದ್ದೀರಿ, ಪಾವನ ಮಾಡು ಅಂತ ಕರೆದಿದ್ದೀರಿ, ಬಂದಿದ್ದೀನಿ. समझाते हैं तुम्हारी आत्मा पतित है इसीलिए बुलाते हो आकर पावन बनाओ. ಬಾಬೋರ್ ತಿಳಿಸ್ಕೊಡ್ತಾರೆ ನೀವು ಆತ್ಮ ಪತೀತ ಆಗಿದ್ದೀರಿ, ಆದ್ದರಿಂದ ಕರಿತೀರಿ ಬಂದು ನಮ್ಮನ್ನ ಪಾವನ ಮಾಡು ಅಂತ. अब बाबा कहते मुझे याद करो पवित्र बनो, बाप पढ़ाते हैं फिर साथ में भी ले जाएंगे.
ಬಾಬಾ ಹೇಳ್ತಾರೆ, ನನ್ನೊಬ್ಬನ ನೆನಪು ಮಾಡಿ ಈ ಒಂದು ಜನ್ಮ ಪವಿತ್ರವಾಗೂ ಇರಿ. ನಾನೇ ನಿಮ್ಮ ಮಕ್ಕಳಿಗೆ ಓದಿಸ್ತೀನಿ, ಜೊತೆಯಲ್ಲೂ ಕರ್ಕೊಂಡು ಹೋಗ್ತೀನಿ. ತಂದೆನೂ ಶಿಕ್ಷಕನು ಮತ್ತೆ ಜೊತೆಯಲ್ಲಿ ಕರ್ಕೊಂಡೋಗೋ ಸದ್ಗುರುನು. बच्चों को अंदर बहुत खुशी होनी चाहिए, बाप पढ़ा रहे हैं, ಕೃಷ್ಣ ಕೋ ಬಾಪ್ ನಹಿ ಕಹೆಂಗೆ. ಮಕ್ಕಳಿಗೆ ಒಳಗಡೆ ತುಂಬಾ ಖುಷಿ ಇರಬೇಕು. ಬಾಬೋರ್ ನಮಗ್ ಓದಿಸ್ತಾ ಇದ್ದಾರೆ, ಕೃಷ್ಣನಿಗೆ ತಂದೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಶ್ರೀ ಕೃಷ್ಣ ಕುಮಾರ, ತಂದೆ ಅಂತ ಹೆಂಗ್ ಕರೆಯಕ್ಕಾಗತ್ತೆ? ಕೃಷ್ಣನನ್ನ ಪತಿತ ಪಾವನ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ये किसको भी पता नहीं बाबा किसको कहा जाता और फिर ये ज्ञान कैसे देते हैं. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ತಂದೆ ಅಂತ ನಾವು ಯಾರಿಗೆ ಕರೀತಾ ಇದ್ದೀವಿ, ಅವ್ರು ಬಂದು ಜ್ಞಾನ ಹೇಗ್ ಕೊಡ್ತಾರೆ ಇದೇನು ಗೊತ್ತಿಲ್ಲ. ये तुम ही जानते हो, बाप अपना परिचय बच्चों को ही देते हैं. ಇದೆಲ್ಲ ಕೇವಲ ನಿಮ್ಮ ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಬಾಬೋರು ತನ್ನ ಪರಿಚಯವನ್ನ ಮಕ್ಕಳಿಗೆ ಕೊಡ್ತಾರೆ. नए नए कोई से बाप नहीं मिल सकते. बाबा कहेंगे सन शोस फादर. ಹೊಸ ಹೊಸಬರನ್ನ ಬಾಬೋರ್ ಮೀಟ್ ಮಾಡಕ್ ಸಾಧ್ಯ ಇಲ್ಲ. ಬಾಬೋರ್ನ ಹೊಸಬರು ಮೀಟ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇ ತಂದೆನ ಶೋ ಮಾಡಿ, ಬಾಬೋರ್ ಪರಿಚಯ ಕೊಡಿ, ಬಾಬೋರ್ದೆಲ್ಲ ಹೇಳಿ, ಆಮೇಲೆ ನೀವು ಬಾಬೋರ್ ಹತ್ರ ಕರ್ಕೊಂಬಂದ್ರೆ ಮೀಟ್ ಮಾಡ್ತಾರೆ. ಬಚ್ಚೆ ಹಿ ಬಾಪ್ ಕಾ ಶೋ ಕರೆಂಗೆ. ಬಾಬಾ ಹೋಗಿ ತನ್ನನ್ನ ಶೋ ಮಾಡ್ಕೊಂಡು ತನ್ನ ಪರಿಚಯ ಬಾಬೋರ್ ಕೊಡಲ್ಲ. ನೀವು ಮಕ್ಕಳಿಗೆ ಕೊಟ್ಟಿದರೆ ನೀವು ಮಕ್ಕಳು ಹೋಗಿ ಎಲ್ಲರಿಗೂ ಕೊಡ್ಬೇಕು. बाप को कोई से भी मिलने बात करने का नहीं है, बल इतना समय बाबा नए नए से मिलते रहते हैं. ड्रामा में था डेर आते थे. मिलिट्री वालों के लिए भी बाबा ने समझाया है, उनका भी उद्धार करना है. ಈ ಸಮಯದಲ್ಲಿ ಬಾಬಾ ಹೇಳಿದ್ರು, ಹೊಸಬರ ಜೊತೆನೂ ಬಾಬಾ ಅವ್ರು ಮಿಲನ ಮಾಡಿದ್ದಾರೆ. ಇದೆಲ್ಲ ಡ್ರಾಮಾದಲ್ಲಿತ್ತು, ತುಂಬಾ ಜನ ಬಂದಿದ್ದಾರೆ. ಈ ಕೆಲವು ಬಾಬೋರ್ ಮಕ್ಕಳಿಗೆ ನಿಯಮ ಹೇಳಿದ್ರೆ ಅದೊಂದು ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಬಾಬೋರ್ ದೊಡ್ಡ ದೊಡ್ಡ ವ್ಯಕ್ತಿನೆಲ್ಲ ಮೀಟ್ ಮಾಡಿದರೆ ಮಾಡ್ತಾರಲ್ಲ, ಅದು ಬಾಬೋರಿಗೆ ಗೊತ್ತು, ಡ್ರಾಮಾ ಗೊತ್ತು. ನಾವು ದೊಡ್ಡ ದೊಡ್ಡ ವ್ಯಕ್ತಿಯಾಗಿ ದೂರ ಇರ್ಬೇಕು, ಬಾಬನ್ ಶ್ರೀಮತದಂತೆ ನಡೆದು ಬಾಬೋರ್ ಮಡಿಲಲ್ಲಿ ಕುತ್ಕೋಬೇಕು, ಎಲ್ಲಿರ್ಬೇಕು? ಬಾಬೋರ್ ಅವ್ರಿಗೇನ್ ಮಾಡ್ಬೇಕು ಅದು ಅವ್ರ ಪಾರ್ಟು. ಬಾಕಿ ನಮ್ಗೇನ್ ಹೇಳ್ತಾರೆ ಇದರಲ್ಲಿ? ಬಾಬೋರ್ ನಿನ್ನೆ ಹೇಳ್ದಂಗೆ ಚೂಚ ಏನು ಹೇಳ್ಬೇಡಿ, ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಹೋಗಿ. मिलिट्री वालों के लिए भी बाबा ने समझाया, उनका उद्धार करना है. ಬಾಬೋರ್ ಮಿಲಿಟರಿ ಅವ್ರ ಬಗ್ಗೆನೂ ಹೇಳ್ತಾರೆ, ಮಕ್ಕಳೇ ಆ ಆತ್ಮಗಳನ್ನು ಉದ್ಧಾರ ಮಾಡಬೇಕು. उनको भी धंधा तो करना ही है, नहीं तो दुश्मन वार कर लेंगे. ಪಾಪ ಅವರೂ ಅವರ ಕರ್ತವ್ಯ ಅಲ್ಲಿ ಮಾಡ್ಲೇಬೇಕಾಗುತ್ತೆ. ದೇಶ ರಕ್ಷಣೆಗೆ ದೇಶ ಕಾಯ್ಲೇಬೇಕಾಗುತ್ತೆ. ಅವ್ರು ಸೇವೆ ಮಾಡ್ಲಿಲ್ಲ ಅಂದ್ರೆ ಶತ್ರುಗಳು ವಾರ್ ಮಾಡ್ಬಿಡ್ತಾರೆ. सिर्फ बाबा को याद करना है. गीता में भी है, युद्ध के मैदान में शरीर छोड़ेंगे और स्वर्ग में जाएंगे, परंतु ऐसा तो जा न सके. ನಾವೇ ಹೇಳ್ತಾರೆ, ನೀವು ಬಾಬೋರ್ ನೆನಪು ತರಿಸ್ಕೊಡಿ. ಮಿಲಿಟ್ರಿಯಲ್ಲಿ ಇರೋರು ದಿನ ಬಂದು ಮುರಳಿ ಕೇಳಿ ಸೆಂಟ್ರಿಗೆ ಬನ್ನಿ, ಹಂಗಾಗಲ್ಲ. ಅವರು ಕ್ಷೇತ್ರದಲ್ಲಿ ಏನ್ ಸೇವೆ ಮಾಡ್ತಿದ್ದಾರೆ ಮಾಡ್ಲಿ, ಅವ್ರಿಗೆ ಜ್ಞಾನ ಕೊಟ್ಟು ಬಾಬೋರ್ ನೆನಪು ಮಾಡಿ ಅಂತ ಹೇಳಿ. ಗೀತೆಯಲ್ಲೂ ಇದನ್ನ ಬರ್ದಿದ್ದಾರೆ, ಯಾರು ಯುದ್ಧದ ಮೈದಾನದಲ್ಲಿ ವೀರ ಮರಣವನ್ನ ಹೊಂದುತ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ. ಆದ್ರೆ ಬಾಬಾ ಹೇಳ್ತಾರೆ, ಐಸಾ ಹೇ ನಹಿ. ಯುದ್ಧದ ಮೈದಾನದಲ್ಲಿ ಶರೀರ ಬಿಟ್ಟು ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ. ಸ್ವರ್ಗ ಸ್ಥಾಪನ್ ಕರ್ನೆ ವಾಲಾ ಭಿ ಜಬ್ ಆಯೆ ತಬ್ ಹಿ ಜಾಯೆಂಗೆ. ಯಾಕೆಂದ್ರೆ ಯುದ್ಧದ ಮೈದಾನದಲ್ಲಿ ಶರೀರ ಬಿಟ್ಟ ತಕ್ಷಣ ಸ್ವರ್ಗಕ್ಕೆ ಹೋಗಕ್ಕೆ ಇನ್ನೊಂದು ಸ್ವರ್ಗ ಎಲ್ಲಿದೆ? ಸ್ವರ್ಗ ಸ್ಥಾಪನೆ ಮಾಡೋ ತಂದೆ ಯಾವಾಗ ಬರ್ತಾರೋ ಅವಾಗ್ಲೇ ನಾವು ಹೋಗ್ಲಿಕ್ಕೆ ಸಾಧ್ಯ. ಸ್ವರ್ಗ ಕ್ಯಾ ಚೀಸ್ ಹೇ ಯೇ ಭಿ ಕೋಯಿ ನಹಿ ಜಾನ್ತೆ ಹೇ. ಸ್ವರ್ಗ ಅಂದ್ರೆ ಏನು ಇದು ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಬಚ್ಚೆ 5 ವಿಕಾರೋ ರೂಪಿ ರಾವಣ ಸೆ ಯುದ್ಧ ಕರ್ತೆ ಹೋ. ಬಾಬಾ ಕೇತೆ ಅಶರೀರಿ ಭವ. ಈಗ ನಿಮ್ಮ ಮಕ್ಕಳು 5 ವಿಕಾರ ರೂಪಿ ರಾವಣನ ಜೊತೆ ಯುದ್ಧ ಮಾಡ್ತೀರಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಅಶರೀರಿ ಭವ. ಯುದ್ಧದ ಮೈದಾನ ಅಂದ್ರೆ ಮಿಲಿಟ್ರಿಯವರ ಯುದ್ಧದ ಮೈದಾನ ಅಲ್ಲ,
ಯಾರು 5 ವಿಕಾರ ರೂಪಿ ರಾವಣನ್ ಜೊತೆ ಯುದ್ಧ ಮಾಡಿ ವಿಜಯಿಗಳಾಗ್ತಾರೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ. ಬಾಬಾ ಹೇಳೋದು ಅಶರೀರಿಯಾಗಿ ನೀವು ನಿಮ್ಮನ್ನ ಆತ್ಮ ನಿಶ್ಚಯ ಮಾಡಿಕೊಂಡು ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ ಅವ್ರ ಕೊಯ್ ಐಸಾ ಕಹ ನ ಸಕೆ. ಬಾಬಾ ಅವ್ರು ಹೇಳೋ ತರ ಇನ್ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಸರ್ವಶಕ್ತಿಮಾನ್ ಏಕ್ ಬಾಪ್ ಕೆ ಸಿವಾಯ್ ಕೋಯಿ ಕೋ ಕಹ ನಹಿ ಸಕ್ತೆ. ಸರ್ವಶಕ್ತಿವಂತ ಅಂತ ಒಬ್ಬ ತಂದೆಯ ವಿನಃ ಇನ್ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ಶ್ರೀ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಶ್ರೀ ಬ್ರಹ್ಮ ಅಂತ ಎಲ್ಲಿ ಹೇಳ್ತಾರೆ, ಶ್ರೀ ಶಂಕರ ಅಂತ ಹೇಳ್ತಾರೆ. ಶ್ರೀ ಅನ್ನೋದು ಬ್ರಹ್ಮ ವಿಷ್ಣು ಶಂಕರರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಆಲ್ಮೈಟಿ ತಂದೆ ಒಬ್ಬರೇ, ಸರ್ವಶಕ್ತಿವಂತ ಒಬ್ಬರೇ ತಂದೆ. ಅವರು ವರ್ಲ್ಡ್ ಆಲ್ಮೈಟಿ ಅಥಾರಿಟಿ, ಜ್ಞಾನದ ಸಾಗರ. ಏಕ್ ಬಾಪ್ ಕೋ ಹಿ ಕಹಾ ಜಾತ. ಇವೆಲ್ಲ ಮಹಿಮೆ, ಇವೆಲ್ಲ ಬಿರುದುಗಳು ಒಬ್ಬ ತಂದೆಗೆ ಮಾತ್ರ. ಇದು ಸಾಧು ಸಂತ ಆದಿ ಹೇ ವಹ ಹೇ ಶಾಸ್ತ್ರೋಂ ಕಿ ಅಥಾರಿಟಿ. ಈ ಸಾಧು ಸಂತರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಶಾಸ್ತ್ರಗಳ ಅಥಾರಿಟಿ. ಯಾವ್ಯಾವ ಶಾಸ್ತ್ರಗಳ ಅಧ್ಯಯನ ಮಾಡಿ ಅದರ ಒಂದು ಪರಿಣಿತರಾಗಿದ್ದಾರೋ ಅದರ ಅಥಾರಿಟಿ ಅವರು. ಭಕ್ತಿ ಕಿ ಭಿ ಅಥಾರಿಟಿ ನಹಿ ಕಹೆಂಗೆ, ಶಾಸ್ತ್ರೋಂ ಕಿ ಅಥಾರಿಟಿ. ಉನೋಂಕಾ ಸಾರಾ ಮದಾರ್ ಶಾಸ್ತ್ರೋಂ ಪರ್ ಹೇ. ಭಕ್ತಿಯ ಅಥಾರಿಟಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಗಳ ಅಥಾರಿಟಿ, ಅವ್ರದ್ದು ಎಲ್ಲವೂ ಆಧಾರಿತವಾಗಿರೋದೇ ಶಾಸ್ತ್ರಗಳ ಮೇಲೆ. ಸಮಸ್ತೆ ಹೇ ಭಕ್ತಿ ಕಾ ಫಲ್ ಭಗವಾನ್ ಕೋ ದೇನಾ ಹೇ. ಭಕ್ತಿ ಕಬ್ ಶುರು ಹುಯಿ ಕಬ್ ಪೂರಿ ಹೋನಿ ಪತಾ ನಹಿ ಹೇ. ತಿಳ್ಕೊತಾರೆ ಭಕ್ತರು ಏನಂತ, ಭಕ್ತಿಯ ಫಲ ಬಂದು ಒಂದಿನ ಭಗವಂತ ಕೊಡ್ತಾರೆ ಅಂತ. ಭಗವಂತನಿಂದ ಭಕ್ತಿಯ ಫಲ ಎಲ್ಲಿ ಪಡ್ಕೊಳ್ತಾರೆ? ಯಾಕೆಂದ್ರೆ ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ. ಭಕ್ತಿ ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಮುಗಿಯುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತು ಮುಗಿದಾಗ ಭಗವಂತ ಫಲ ಕೊಡ್ತಾರೆ. ಯಾವಾಗ ಮುಗಿಯುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ. ಭಕ್ತ ಸಮझते हैं भक्ति से भगवान राजी होगा. भगवान से मिलने की इच्छा रहती, परंतु वह किसकी भक्ति से राजी होगा? जरूर उनकी ही भक्ति करेंगे तब तो राजी होगा ना. ಬಾಬಾ ಹೇಳೋದು ಭಕ್ತಿ ಮಾಡಿದ್ರೆ ಭಗವಂತನಿಗೂ ತೃಪ್ತಿ ಆಗ್ಬಿಡುತ್ತೆ, ರಾಜಿ ಆಗ್ಬಿಡ್ತಾರೆ ಅಂತ. ಭಗವಂತನನ್ನ ಮಿಲನ ಮಾಡೋ ಇಚ್ಛೆ ಇರುತ್ತೆ ಮನುಷ್ಯರಿಗೆ. ಆದ್ರೆ ಯಾವ ಭಗವಂತ ರಾಜಿ ಆಗ್ತಾರೆ? ಒಬ್ರಿಗೆ ರಾಮ ಭಗವಂತ, ಒಬ್ರಿಗೆ ಕೃಷ್ಣ ಭಗವಂತ, ಒಬ್ರಿಗೆ ನಾನೇ ಭಗವಂತ. ಯಾವ ಭಗವಂತನ್ ರಾಜಿ ಮಾಡೋದು ಅಂದ್ರೆ ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ನೀವು ಯಾರ ಭಕ್ತಿ ಮಾಡ್ತಿರೋ ಅವರು ರಾಜಿ ಆಗ್ತಾರೆ. तुम शंकर की भक्ति करो, बाप राजी कैसे होगा? क्या हनुमान की भक्ति करेंगे तो बाप राजी होगा? ನೀವು ಮಾಡೋದು ಶಂಕರನ್ ಭಕ್ತಿ. ಶಂಕರನ್ ಭಕ್ತಿ ಮಾಡಿದ್ರೆ ಶಿವ ಹೆಂಗ್ ರಾಜಿ ಆಗ್ತಾರೆ? ನೀವು ಮಾಡೋದು ಹನುಮಂತನ್ ಭಕ್ತಿ. ಹನುಮಂತನ್ ಭಕ್ತಿನೋ ಗಣೇಶನ್ ಭಕ್ತಿನೋ ನೀವು ಯಾರ್ಯಾರ್ದು ಮಾಡ್ತಿರೋ, ಯಾರ್ಯಾರ ಭಕ್ತಿ ಮಾಡ್ಬಿಟ್ಟು ಪರಮಾತ್ಮ ರಾಜಿ ಆಗ್ಬೇಕು, ಹೆಂಗಾಗಕ್ಕಾಗುತ್ತೆ? ದೀದಾರ್ ಹೋ ಜಾತಾ ಬಾಕಿ ಮಿಲ್ತಾ ಕುಚ್ ನಹಿ. ನೀವು ಯಾರ ಭಕ್ತಿ ತುಂಬಾ ಮಾಡಿದ್ರೋ ನಿಮಗೆ ಹೆಚ್ಚೆಚ್ಚು ಅಂದ್ರೆ ಇದು ಮಾತ್ರ ಸಿಗ್ಬೋದು, ಸಾಕ್ಷಾತ್ಕಾರ ಆಗ್ಬೋದು, ಬಿಟ್ರೆ ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. बाबा कहते मैं बल साक्षात्कार कराता हूँ परंतु ऐसा नहीं मेरे साथ आकर मिलेंगे, नहीं तुम मेरे साथ मिलते हो. ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಬಲೆ ನಾನು ಸಾಕ್ಷಾತ್ಕಾರ ಮಾಡಿಸ್ತೀನಿ. ಯಾರಿಷ್ಟ ದೇವಿ ದೇವತೆ ಭಕ್ತಿ ಮಾಡ್ತಾರೆ ಅವ್ರವ್ರದ್ದು ಸಾಕ್ಷಾತ್ಕಾರ ಮಾಡಿಸ್ತೀನಿ. ಆದ್ರೆ ಭಕ್ತಿ ಮಾಡಿ ನನ್ನನ್ನು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಮೀಟ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ತುಮ್ ಮೇರೆ ಸಾಥ್ ಮಿಲ್ತೆ ಹೋ. ಜ್ಞಾನಿಗಳು ನೀವು ನನ್ನ ಜೊತೆ ಮೀಟ್ ಮಾಡ್ತೀರಿ, ಮಿಲನ ಮಾಡ್ತೀರಿ. ಭಕ್ತ ಭಕ್ತಿ ಕರ್ತೆ ಭಗವಾನ್ ಸೆ ಮಿಲ್ನೆ ಕೆ ಲಿಯೆ. कहते हैं पता नहीं भगवान किस रूप में आकर मिले, इसलिए उसे कहा जाता ब्लाइंड फेथ. ಭಕ್ತರು ಭಕ್ತಿ ಮಾಡ್ತಾರೆ ಭಗವಂತನ್ ಮಿಲನ ಮಾಡಕ್ಕೆ, ಮತ್ ತಿಳ್ಕೊತಾರೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ಬಂದು ಸಿಗ್ತಾರೆ ನಮ್ಗೆ ಅಂತ. ಇದಕ್ಕೆ ಹೇಳೋದು ಅಂಧವಿಶ್ವಾಸ. ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ, ಯಾವುದೋ ರೂಪದಲ್ಲಿ ಭಗವಂತ ಬರ್ತಾರೆ ಅನ್ನೋದು ಅಂಧವಿಶ್ವಾಸ. अभी तुम बाप से मिले हो, जानते हो निराकार बाप जब शरीर धारण करे तब ही अपना परिचय दे कि मैं तुम्हारा बाप.
ಈಗ ನೀವು ಬಾಬೋರ್ ಜೊತೆ ಮಿಲನ ಮಾಡ್ತೀರಿ. ನಿಮಗೆ ಗೊತ್ತಿದೆ ಅವರು ನಿರಾಕಾರ ತಂದೆ. ಅವರು ಯಾವಾಗ ಈ ಶರೀರ ಧಾರಣೆ ಮಾಡ್ತಾರೋ ಆವಾಗಲೇ ಬಂದು ತನ್ನ ಪರಿಚಯವನ್ನ ಕೊಡ್ತಾರೆ. ನಾನು ನಿಮ್ ತಂದೆ ಅನ್ನೋ ಪರಿಚಯ ನಿಮಗೆ ಆವಾಗ ಸಿಗುತ್ತೆ. 5000 वर्ष पहले भी तुमको राज्य भाग्य दिया था, फिर तुमको 84 जन्म लेने पड़े. ಮಕ್ಕಳೇ, 5000 ವರ್ಷದ ಹಿಂದೆನೂ ನಾನ್ ನಿಮ್ಗೆ ರಾಜ್ಯ ಭಾಗ್ಯ ಕೊಟ್ಟಿದ್ದೆ. ನೀವು 84 ಜನ್ಮಗಳನ್ನ ಪಡಿತಾ ಬಂದಿದಿರಿ. ಈ ಸೃಷ್ಟಿ ಚಕ್ರ ತಿರುಗ್ತಾ ಇರುತ್ತೆ. ದ್ವಾಪರ ಯುಗದ ನಂತರ ಅನ್ಯ ಧರ್ಮಗಳು ಬರ್ತಾ ಹೋಗುತ್ತೆ. ಅಪ್ನಾ ಅಪ್ನಾ ಧರ್ಮ ಆಕರ್ ಸ್ಥಾಪನ್ ಕರ್ತೆ. ಇಸ್ಮೆ ಕೊಯ್ ಬಡಾಯಿ ಕಿ ಬಾತ್ ನಹಿ. ಎಲ್ರೂ ಅವ್ರವ್ರ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಇದ್ರಲ್ಲಿ ಏನು ದೊಡ್ಡಸ್ಕೆ ಮಾತಿಲ್ಲ. ಯಾರ ಪಾತ್ರ ಏನಿದೆ ಅವ್ರ ಪಾತ್ರ ಮಾಡಿದ್ರೆ ಅದ್ರಲ್ಲಿ ಏನ್ ದೊಡ್ಡಸ್ಕೆ ಇದೆ. ಬಡಾಯಿ ಕಿಸ್ಕಿ ಬಿ ನಹಿ ಹೇ, ಬ್ರಹ್ಮ ಕಿ ಬಡಾಯಿ ತಬ್ ಜಬ್ ಬಾಪ್ ಆಕರ್ ಪ್ರವೇಶ ಕರ್ತೆ. ಯಾರ್ದು ಇಲ್ಲೇನು ದೊಡ್ಡಸ್ಕೆ ಇಲ್ಲ. ಬ್ರಹ್ಮಂದು ದೊಡ್ಡಸ್ತಿಕೆ ಯಾವಾಗ ಅಂದ್ರೆ ಶಿವಬಾಬೋರ್ ಬಂದು ಪ್ರವೇಶ ಮಾಡಿದ್ಮೇಲೆ. ಶಿವಬಾಬಾ ಬರ್ದೇ ಇದ್ರೆ ಬ್ರಹ್ಮ ಹೆಂಗಾಗ್ತಿದ್ರು? नहीं तो ये धंधा करता था, इनको भी थोड़ी पता था मेरे में भगवान आएंगे. ಬಾಬೋರು ಬ್ರಹ್ಮ ಬಾಬೋರ್ ಶರೀರದಲ್ಲಿ ಪ್ರವೇಶನೆ ಮಾಡದೇ ಇದ್ದಿದ್ರೆ ಹೆಂಗಿರ್ತಾ ಇದ್ರು? ಅವರು ಎಲ್ಲರ ತರ ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿರ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತಾ ನನ್ನಲ್ಲಿ ಭಗವಂತ ಬರ್ತಾರೆ ಅನ್ನೋದು ಮೊದಲು ಗೊತ್ತಿತ್ತಾ? ರಾಸ್ತೆ ಮೇ ಜಾತೆ ಬ್ರಾಹ್ಮಣ್ ಫಸ್ ಗಯಾ ಅಂತಾರೆ ಬಾಬೋರು. बाप ने प्रवेश कर समझाया कि कैसे मैंने इनमें प्रवेश किया, कैसे इनको दिखाया. मेरा सो तुम्हारा, तुम्हारा सो मेरा. देख लो, तुम मेरे मददगार बनते हो अपने तन मन धन से, तो उनकी एवजा में तुमको ये मिलेगा. ನಾವೇ ಹೇಳ್ತಾರೆ, ಯಾವಾಗ ಶಿವಬಾಬೋರ್ ಇವರಲ್ಲಿ ಪ್ರವೇಶ ಮಾಡಿದ್ರು, ನಾವೇ ಹೇಳುದು ನಾನು ಯಾವಾಗ ಇವರಲ್ಲಿ ಪ್ರವೇಶ ಮಾಡಿದೆ ಇವರಿಗೆ ನಾನು ಇದನ್ನ ತೋರಿಸ್ದೆ. ಏನ್ ತೋರಿಸ್ದೆ? ನೀನು ನಿಂದೆಲ್ಲ ನಂದು ಅಂತ ಹೇಳು. ಅಂದ್ರೆ ಬ್ರಹ್ಮ ಬಾಬೋರ್ ತಂದೆಲ್ಲ ಏನಿದೆ ಅದೆಲ್ಲ ಶಿವಬಾಬಾ ನಿಂದು ಅಂತ ಹೇಳು. ಅವಾಗ ಶಿವಬಾಬೋರು ತಂದೆಲ್ಲ ನಿಂದು ಅಂತ ಹೇಳ್ತಾರೆ ಅಂತ ಅವಾಗ ನೋಡು ಅಂತ. ಹಾಗೆ ಬಾಬೋರ ಕಾರ್ಯದಲ್ಲಿ ಸಹಯೋಗಿಯಾಗಿ ತನ್ನ ತನು ಮನ ಧನದಿಂದ ಎಲ್ಲ ರೀತಿ ಸಂಪೂರ್ಣ ಸಹಯೋಗಿಯಾದರು. ಅದಕ್ಕೆ ರಿಟರ್ನ್ ಉನ್ಕಿ ಯೋಜಾ ಮೇ ತುಮ್ಕೋ ಯೇ ಮಿಲೇಗಾ, ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ ಅಂತ ಹೇಳಿ ಬಾಬೋರು ತೋರಿಸಿದ್ರು. ಬಾಬಾ कहते मैं साधारण तन में प्रवेश करता हूँ जो अपने जन्मों को नहीं जानते हैं. ಬಾಬೋರ್ ಬರೋದು ಈ ಸಾಧಾರಣ ಶರೀರದಲ್ಲಿ ಯಾರಿಗೆ ತನ್ನ ಜನ್ಮಗಳ ರಹಸ್ಯನೋ ಗೊತ್ತಿರೋದಿಲ್ಲ. ಆದ್ರೆ ವ್ಯಾಪಾರ ಹೆಂಗ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಶಿವಬಾಬೋರ್ ಜೊತೆ. ಶಿವಬಾಬೋರ್ ಹೇಳಿದ್ರು, ಬ್ರಹ್ಮ ಬಾಬೋರು ಜಿ ಹಾ ಸೆಕೆಂಡ್ ಅಲ್ಲಿ ಬಾಬಾ ಹೇಳಿದ್ರು ನೀನು ನಿಂದೆಲ್ಲ ನಂದು ಅಂದ್ರೆ ನಾನು ನಂದೆಲ್ಲ ನಿಂದು ಅಂತ ಹೇಳ್ತೀನಿ. ಒಳ್ಳೆ ವ್ಯಾಪಾರ ಮಾಡಿದ್ರು. ಅಭಿ ತುಮ್ ದೇಖ್ತೆ ಹೋ ಸಾಧಾರಣ ತನ್ ಮೇ ಬಾಪ್ ಆಯೆ ಹೇ, ಇನ್ ದ್ವಾರ ಹಮ್ಕೋ ಜ್ಞಾನ और ಯೋಗ ಸಿಕ್ಲಾ ರಹೆ ಹೇ. ನಿಮಗೆ ಗೊತ್ತಿದೆ ಬಾಬೋರ್ ಈ ಸಾಧಾರಣ ತನುವಲ್ಲಿ ಬಂದು ಈ ಜ್ಞಾನ ಯೋಗವನ್ನ ಕಲಿಸ್ತಾ ಇದ್ದಾರೆ. ಜ್ಞಾನ ತುಂಬಾ ಸಹಜ. ನರಕ ಕಾ ಫಟಾಕ್ ಬಂದ್ ಹೋ, ಸ್ವರ್ಗ ಕಾ ಫಟಾಕ್ कैसे खुलता ये भी तुम जानते हो. ಈ ನರಕದ ದ್ವಾರ ಒಂದ್ಸಲ ಬಂದಾಗ್ಬಿಡುತ್ತೆ, ಸ್ವರ್ಗದ ದ್ವಾರ ಓಪನ್ ಆಗ್ಬಿಡುತ್ತೆ. ಇದು ಹೇಗಾಗುತ್ತೆ? ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಹೊಸದ್ರಿಂದ ಹಳೇದು, ಹಳೇದ್ರಿಂದ ಹೊಸದು, ಆದಾ ಆದಾ ಮೇ ರಖಾ ಜಾತಾ. तब बाबा कहते मैं तुम बच्चों को पति से पावन होने की युक्ति बताता हूँ. ಅರ್ಧರ್ಧ ಹೇಗೆ ಅನ್ನೋದನ್ನ ನಾನ್ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಮಕ್ಕಳನ್ನ ಪತಿತರಿಂದ ಪಾವನ ಆಗೋ ಯುಕ್ತಿಯನ್ನ ತಿಳಿಸ್ಕೊಡ್ತೀನಿ. ಬಾಬೋರ ನೆನಪು ಮಾಡಿ, ಇದೊಂದೇ ಯುಕ್ತಿ. ಬಾಬೋರ್ ನೆನಪು ಮಾಡಿ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತೆ. ಇಸ್ ಜನ್ಮ ಕೆ पाप भी बताने हैं, याद तो रहते हैं ना क्या पाप किए हैं. ಜನ್ಮ ಜನ್ಮಾಂತರದ ಪಾಪ ಭಸ್ಮ ಮಾಡ್ಕೊಳ್ಳೋದು ನನ್ನ ನೆನಪಿಂದ. ಹಾಗೂ ಈ ಜನ್ಮದಲ್ಲಿ ನೀವು ಏನು ಪಾಪ ಮಾಡಿದಿರೋ ಅದನ್ನ ಬಾಬೋರಿಗೆ ಸತ್ಯವಾಗಿ ಹೇಳ್ಬೇಕು.
ಹೇಳೋದಕ್ಕಿಂತ ಬಾಬಾ ಹೇಳ್ತಾರೆ ಬರಿಬೇಕು. ಬಾಬಾ ಅವರಿಗೆ ಸತ್ಯ ಹೃದಯದಿಂದ ಬರಿಬೇಕು. ನೆನಪಂತೂ ಇರುತ್ತಲ್ವಾ, ಒಂದು ನೆನಪಿನ ಶಕ್ತಿ ಬಂದ್ಮೇಲೆ ಅದೊಂದು ವಯಸ್ಸಲ್ಲಿ ಎಲ್ಲಿಂದ ಏನೇನ್ ಮಾಡಿದೀವಿ ಎಲ್ಲ ನೆನಪಿರುತ್ತಲ್ವಾ. ನಾನೇನೇನ್ ಪಾಪ ಮಾಡಿದೀನಿ, ಕ್ಯಾ ಕ್ಯಾ ದಾನ್ ಪುಣ್ಯ ಕಿಯಾ, इसको अपने छोटेपन का पता है ना। श्री कृष्ण का भी नाम है सावरा और गोरा ಶ್ಯಾಮ್ ಸುಂದರ್. ಈಗ ಒಂದೇ ಉದಾಹರಣೆ ಅಂದ್ರೆ ಬ್ರಹ್ಮ ಬಾಬಾ ಅವ್ರದ್ದೇ ತಗೊಳ್ಳಿ. ಏನೇನ್ ಪಾಪ ಮಾಡಿದೆ, ಎಷ್ಟೆಷ್ಟು ದಾನ ಪುಣ್ಯ ಮಾಡಿದೆ, ತನ್ನ ಬಾಲ್ಯತನದಿಂದ ಎಲ್ಲ ಗೊತ್ತಿದೆ ಬ್ರಹ್ಮ ಬಾಬಾ ಅವರಿಗೆ. ಹಂಗೆಲ್ರಿಗೂ ಗೊತ್ತಿದೆ. ಶ್ರೀಕೃಷ್ಣನ ಮಹಿಮೆ ಅಲ್ವಾ ಶ್ಯಾಮ ಸುಂದರ. ಅದರ ಅರ್ಥ ಯಾರ ಬುದ್ಧಿಗೆ ಯಾವತ್ತೂ ಬಂದೇ ಇಲ್ಲ. ಈ ಮಹಿಮೆ ಯಾಕೆ, ಇದ್ರ ಅರ್ಥ ಏನು ಅನ್ನೋದು ಕಭಿ ಕೋಯಿ ಕಿ ಬುದ್ಧಿ ಮೇ ನಹಿ ಆಯೇಗಾ. नाम श्याम सुंदर तो चित्र में काला बना दिया। रघुनाथ के मंदिर में देखेंगे वहां भी काला, हनुमान का मंदिर देखो तो सबको काला बना देते। ये है ही पतीत दुनिया. ಬಾಬಾ ಹೇಳೋದು, ಯಾರನ್ನಾದ್ರೂ ಮೂರ್ತಿಗಳನ್ನ ನೋಡಿ, ರಘುನಾಥ್ ಮಂದಿರ ಆದ್ರೂ ನೋಡಿ, ಹನುಮಂತನ್ ಮಂದಿರ ನೋಡಿ, ಕಾಳಿ ಮಂದಿರ, ಯಾರ ಮಂದಿರ ಆದ್ರೂ ನೋಡಿ, ಎಲ್ಲ ಮೂರ್ತಿಗಳನ್ನು ಕಪ್ಪಗ್ ಮಾಡ್ಬಿಟ್ಟಿದ್ದಾರೆ. ಏನು ಬೇಡ, ಎವರ್ ಪ್ಯೂರ್ ಆಗಿರೋ ಶಿವಬಾಬಾ ಅವರು ಶಿವಲಿಂಗನೇ ಏನ್ ಮಾಡಿದ್ದಾರೆ, ಕಪ್ಪಗ್ ಮಾಡ್ಬಿಟ್ಟಿದ್ದಾರೆ. ಇದು ಪತೀತ ಜಗತ್ತು. ಅಭಿ ತುಮ್ ಬಚ್ಚೋಂ ಕೋ ಓನಾ ಹೈ ಕಿ ಹಮ್ ಸಾವ್ರೆ ಸೆ ಸುಂದರ್ ಬನೆ. ಈಗ ನಿಮ್ಗೆ ಚಿಂತೆ ಇದೆ, ನಾವೀಗ ಶ್ಯಾಮ ವರ್ಣದಿಂದ ಸುಂದರ ಆಗ್ಬೇಕು. ಉಸ್ಕೆ ಲಿಯೆ ತುಮ್ ಬಾಪ್ ಕಿ ಯಾದ್ ಮೇ ರೆಹತೆ. ಅದಕ್ಕೋಸ್ಕರನೇ ನೀವು ಬಾಬಾ ಅವ್ರ ನೆನಪಲ್ಲಿರೋದು. ಬಾಬಾ ಅವ್ರ ನೆನಪು ಮಾಡ್ಬೇಕಾಗಿರೋದು ಅದಕ್ಕೋಸ್ಕರನೇ. ಬಾಬಾ ಹೇಳ್ತಾರೆ, ಇದು ನಿಮ್ಮ ಅಂತಿಮ ಜನ್ಮ. ಇದು ಈಗ ನನ್ನೊಬ್ಬನನ್ನೇ ನೆನ್ಪು ಮಾಡಿ, ಪಾಪ ಭಸ್ಮ ಹೋಗಿ, ಅವಾಗ ಮಾತ್ರ ನೀವು ಜನ್ಮಾಂತರಗಳಿಂದ ಮಾಡಿರೋ ಪಾಪ ಭಸ್ಮ ಆಗುತ್ತೆ. ಜಾನ್ತೆ ಹೇ ಬಾಪ್ ಆಯೇ ಹೇ ಲೇ ಜಾನೆ ಜರೂರ್ ಶರೀರ್ ಯಹಾ ಚೋಡೆಂಗೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಬಾಬಾ ಅವ್ರು ಬಂದಿರೇ ನಮ್ಮನ್ನ ಕರ್ಕೊಂಡು ಹೋಗಕ್ಕೋಸ್ಕರ ಮನೆಗೆ ಹೋಗ್ಬೇಕು ಅಂದ್ರೆ ಈ ಹಳೆ ಶರೀರ ಇಲ್ಲೇ ಬಿಡ್ಬೇಕು. ಶರೀರ್ ಸಹಿತ್ ಥೋಡಿ ಲೇ ಜಾಯಂಗೆ, ಪತೀತ್ ಆತ್ಮ ಭಿ ಜಾನ ಸಕೆ. ಶರೀರ ಬಿಟ್ಟೇ ಹೋಗ್ಬೇಕು, ಮತ್ತೆ ಪತೀತ ಆತ್ಮನು ಆಗಲ್ಲ. ಶರೀರ ಬಿಟ್ಬಿಟ್ವಿ ಸರಿ, ಹಾಗಂತ ಪತೀತ ಆತ್ಮ ಹಂಗೆ ಹೋಗಕ್ಕಾಗಲ್ಲ. ಜರೂರ್ ಬಾಪ್ ಪಾವನ್ ಬನ್ನೆ ಕಿ ಯುಕ್ತಿ ಬತಾಯಂಗೆ. ಅವಶ್ಯಕವಾಗಿ ಬಾಬಾ ಅವರು ಪಾವನ ಆಗೋ ಯುಕ್ತಿಯನ್ನ ಹೇಳ್ತಾರೆ. तो कहते मुझे याद करो तो विक्रम विनाश. ಒಂದೇ ಒಂದು ಯುಕ್ತಿ, ನೀವು ನನ್ನ ನೆನಪು ಮಾಡಿ ಮಕ್ಕಳೇ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಭಕ್ತಿ ಮಾರ್ಗ अंदर श्रद्धे शिव काशी कहते, फिर कहते शिव ने गंगा लाई, भगीरथ से गंगा निकली. ಬಾಬಾ ಹೇಳ್ತಾರೆ, ಭಕ್ತಿ ಅಂದ್ರೆ ಅಂಧಶ್ರದ್ಧೆ, ಶಿವ ಕಾಶಿ ಅಂತ ಹೇಳ್ತಾರೆ, ಮತ್ತೆ ಹೇಳ್ತಾರೆ ಶಿವ ಗಂಗೆ ತಂದ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಭಗೀರಥ ಗಂಗೆ ತಂದ. ಆ ಪಾನಿ ಮಾತೆ ಸೆ ಕೇಸೆ ನಿಕಲೇಗಾ. भगीरथ कोई ऊपर पहाड़ पर बैठा है क्या, जिसकी जटाओं से गंगा आएगी. ಬಾಬಾ ಹೇಳ್ತಾರೆ, ಮತ್ತೆ ಆಮೇಲೆ ಆ ಗಂಗೆನ ಎಲ್ಲಿ ತೋರಿಸ್ತಾರೆ, ಶಂಕರನ ಮುಡಿಯಲ್ಲಿ ತೋರಿಸ್ತಾರೆ, ಜಟೆಯಲ್ಲಿ. ಏನ್ ತಲೆ ಒಳಗಿಂದ ನೀರು ಬರುತ್ತಾ? ಭಗೀರಥ ಎಲ್ಲಿಂದನೋ ಬೆಟ್ಟದ ಮೇಲೆ ಕುತ್ಕೊಂಡು ಏನ್ ಮಾಡ್ತಾರೆ, ಅವನ್ ಜಡೆಯಿಂದ ನೀರು ಬರುತ್ತೇನೋ. ಪಾನಿ ಜೋ ಬರಸ್ತಾ ಸಾಗರ್ ಸೆ ಖೀಂಚತೆ तो सारी दुनिया में पानी जाता है, ನದಿಯಾ तो सब तरफ है. ಬಾಬಾ ಹೇಳ್ತಾರೆ, ಮಳೆ ಹೆಂಗ್ ಬರುತ್ತೆ, ಯಾರ್ ಜಡೆಯಿಂದ ಬಂದು ನೀರು ಹರಿಯಲ್ಲ, ಜಟೆಯಿಂದ ಬರೋದಲ್ಲ ಮಕ್ಕಳೇ. ಸಾಗರದ ನೀರು ಆವಿಯಾಗಿ ಮಳೆಯಾಗಿ ಸುರಿಸಿ ನದಿಯಾಗಿ ಹರಿಯುತ್ತೆ. ಎಲ್ಲ ಕಡೆ ನದಿಗಳಂತೂ ಇದೆ ಅಲ್ವಾ, ಆ ನದಿ ಕೊನೆಗೆ ಮತ್ತೆ ಸಾಗರವನ್ನೇ ಸೇರುತ್ತೆ. पहाड़ों पर बर्फ जम जाती, वह भी पानी आता रहता. पहाड़ों के अंदर गुफाओं में जो पानी रहता, वह फिर कुओं में आता रहता. ये भी बरसात के आधार पर है. बरसात न पड़े तो कोई ये भी सूख जाते हैं. ಬಾಬಾ ಹೇಳ್ತಾರೆ, ನೋಡಿ ಎಷ್ಟು ನೇಚರ್ ಸೈಕಲ್ ಯಾವ ತರ ಇದೆ ಅಂತ ಹೇಳಿ. ಮಳೆ ಬರುತ್ತೆ ಅಂದ್ರೆ ಮತ್ತೆ ಮಳೆ ನದಿಯಾಗಿ ಹರಿದು ಸಾಗರ ಸೇರುತ್ತೆ. ಈಗ
ಮಂಜುಗೆಡ್ಡೆ, ಹಿಮ ಇರುತ್ತೆ, ಹಿಮ ಪರ್ವತಗಳು, ಅದು ಕರಗಿ ನೀರಾಗುತ್ತೆ. पहाड़ों के अंदर गुफा में जो पानी रहता वह फिर कुएं में आता है. ಯಾವುದು ನೀರು ಮಂಜುಗೆಡ್ಡೆ ಆಗಿರುತ್ತೋ ಅಥವಾ ಎಲ್ಲಿ ಕರಗುತ್ತೋ ಮತ್ತೆ ಅದು ಭೂಮಿಯಲ್ಲಿ ಬಾವಿಯಲ್ಲಿ ಬರುತ್ತೆ ಜಲ. ಬಾವಿ ಹೇಳ್ತಾರೆ ಅದು ಮಳೆ ಆಧಾರದ ಮೇಲೆ ಆಧಾರಿತವಾಗಿದೆ. ನೋಡಿ, ಕೆಲವು ಸಲ ಬಾವಿ ಮಳೆ ಬಂದ್ರೆ ನೀರೆಷ್ಟು ಮೇಲಿರುತ್ತೆ, ಮಳೆ ಇಲ್ಲ ನೀರ್ ಹೆಂಗ್ ಹೊರಟೋಗುತ್ತೆ. ಅಂತರ್ಜಲ. ಬರ್ಸಾತ್ ನ ಪಡೆ ಕುಯೇ ಬಿ ಸೂಕ್ ಜಾತೆ. ಮಳೆನೆ ಬರ್ಲಿಲ್ಲ ಅಂದ್ರೆ ಬಾವಿನೂ ಬತ್ತೋಗುತ್ತೆ. कहते भी है बाबा हमको पावन बनाकर स्वर्ग में ले जाओ. ಹೇಳ್ತಾರೆ ಬಾಬಾ ನಮ್ಮನ್ನು ಪಾವನ ಮಾಡಿ ಸ್ವರ್ಗಕ್ಕೆ ಕರ್ಕೊಂಡೋಗಿ. आश ही है स्वर्ग कृष्णपुरी की विष्णुपुरी का किसको पता नहीं. ಎಲ್ಲರಿಗೂ ಆಸೆ ಏನು? ಸ್ವರ್ಗಕ್ಕೆ ಹೋಗೋದು, ಕೃಷ್ಣಪುರಿಗೆ ಹೋಗೋದು. ವಿಷ್ಣುಪುರಿ ಯಾರಿಗೂ ಗೊತ್ತಿಲ್ಲ. श्री कृष्ण के मुरीद कहेंगे जहां देखो कृष्ण ही कृष्ण है. अरे जबकि परमात्मा सर्वव्यापी है तो क्यों नहीं कहते जिधर देखो परमात्मा ही परमात्मा है. ಕೃಷ್ಣನ್ ಭಕ್ತರು ಏನ್ ಹೇಳ್ತಾರೆ? ಎಲ್ಲಿ ನೋಡಿದ್ರು ಅಲ್ಲಿ ನೀನೇ ನೀನು, ಕೃಷ್ಣನೇ ಕೃಷ್ಣ. ಅರೆ ಯಾವಾಗ ಪರಮಾತ್ಮ ಸರ್ವವ್ಯಾಪಿ तो क्यों नहीं कहते जिधर देखो परमात्मा ही परमात्मा. ಯಾಕೆ ಹೇಳಲ್ಲ ಎಲ್ಲಿ ನೋಡಿದ್ರು ಪರಮಾತ್ಮನೇ ಪರಮಾತ್ಮ ಅಂತ, ಕೃಷ್ಣನೇ ಕೃಷ್ಣ ಅಂತ ಯಾಕೆ ಹೇಳ್ತೀರಿ? ಪರಮಾತ್ಮ ಕೆ ಮುರಿದ್ ಫಿರ್ ಐಸಾ ಕೇತೆ ಸಬ್ ಉನ್ಕೆ ಹಿ ರೂಪ ಹೇ. ಆಮೇಲೆ ಎಲ್ಲ ಸೇರಿಸ್ಬಿಟ್ಟು ಒಂದ್ ಗಂಟು ಕಟ್ಟಿಬಿಡ್ತಾರೆ. ಎಲ್ಲಾ ರೂಪನೂ ಭಗವಂತಂದೇ. ವಹಿ ಸಾರಿ ಲೀಲಾ ಕರ್ ರಹೆ. ಭಗವಾನ್ ಕೆ ರೂಪ ಧರೆ ಲೀಲಾ ಕರ್ನೆ ಕೆ ಲಿಯೆ. ಎಲ್ಲ ಒಂದೇ ಲೀಲೆ, ಕೃಷ್ಣ ಲೀಲೆ, ರಾಮ ಲೀಲೆ, ಎಲ್ಲಾ ಲೀಲೆ ಒಂದೇ ಲೀಲೆ ಅಂತ ಆಮೇಲೆ ಎಲ್ಲ ಒಂದೇ ಅಂತ ಹೇಳ್ಬಿಡ್ತಾರೆ. ಜರೂರ್ ಅಭಿ ಲೀಲಾ ಕರೆಂಗೆ ನಾ. परमात्मा की दुनिया स्वर्ग में देखो वहां गंध की कोई बात नहीं होती है. ಪರಮಾತ್ಮನ ಲೀಲೆನೂ ಇದೆ ಅಲ್ವಾ? ಪರಮಾತ್ಮ ರಚನೆ ಮಾಡೋ ಆ ಜಗತ್ತಿನ ಲೀಲೆ ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಸ್ವಚ್ಛವಾಗಿರುತ್ತೆ. ಮಕ್ಕಳೇ, ಅಲ್ಲಿ ಕೊಳಕಿನ ಮಾತೇ ಇಲ್ಲ. ಯಾವುದು? ಪರಮಾತ್ಮ ಸ್ಥಾಪನೆ ಮಾಡಿರೋ ಸ್ವರ್ಗದ ಲೀಲೆ ಅದು. ಯಹಾ ತೋ ಗಂಧ ಹಿ ಗಂಧ ಹೇ और फिर यहाँ कह देते परमात्मा सर्वव्यापी है. ಇಲ್ಲಿ ಎಲ್ಲಿ ನೋಡಿದ್ರು ಕೊಳಕೆ ಕೊಳಕು, ಗಲೀಜೆ ಗಲೀಜು. ಮತ್ತೆ ಇಂಥ ಜಗತ್ತಲ್ಲಿ ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿ. ಪರಮಾತ್ಮನೇ ಸುಖ ಕೊಡ್ತಾರೆ. ಬಚ್ಚಾಯ ಸುಖುವ ಮರ ದುಃಖ ಹೋಗ. ಅರೆ ಭಗವಾನ್ ने तुमको चीज दी फिर ली तो इसमें तुमको रोने की क्या दरकार है. ಬಾಬಾ ಹೇಳ್ತಾರೆ ಮಕ್ಕಳು ಜನ್ಮ ಆದ್ರೆ ಹೇಳ್ತಾರೆ ಈಶ್ವರ ಕೊಟ್ಟಿದ್ದು, ದೇವ್ರು ಕೊಟ್ಟಿದ್ದು ಅಂತ. ಅದೇ ಮಗು ಸತ್ತು ಹೋದ್ರೆ ದುಃಖ ಯಾಕೆ ನಿಮ್ಗೆ? ಯಾರು ಕೊಟ್ರು? ಅವ್ರು ತಗೊಂಡ್ರಲ್ಲ. ಅರೆ ಭಗವಂತ ನಿಮಗೆ ಕೊಟ್ಟಿದ್ದಾರೆ, ಅವರೇ ತಗೊಳ್ತಾರೆ ಅಂದ್ರೆ ನೀವ್ ಯಾಕೆ ಅಳೋ ಅವಶ್ಯಕತೆ ಏನಿದೆ? ಯಾರು ಕೊಟ್ಟಿದ್ದಾರೆ ಅವ್ರು ತಗೊಳ್ಳೋದ್ರಲ್ಲಿ ನೀವ್ ಯಾಕೆ ಅಳ್ಬೇಕು? ಸತ್ಯಯುಗದಲ್ಲಿ ಅಳೋದು ದುಃಖ ಇದೆಲ್ಲ ಅಲ್ಲಿ ಇರೋದಿಲ್ಲ. ಮೋಹಜಿತ್ ರಾಜ ಕಾ ದೃಷ್ಟಾಂತ ದಿಕ್ಕಾಯ. ಅಲ್ಲಿ ಮೋಹ ಲೋಭ ಏನು ಇರಲ್ಲ, ಅದರಿಂದ ಅಲ್ಲಿ ಯಾವುದು ದುಃಖ ಇರಲ್ಲ. सब झूठे दृष्टांत है उनमें कोई सार नहीं है. सतयुग में ऋषि मुनि होते नहीं और यहाँ भी ऐसे बात तो हो नहीं सकती है. ಬಾಬಾ ಹೇಳ್ತಾರೆ ಇದೆಲ್ಲ ಅಸತ್ಯ ಉದಾಹರಣೆಗಳು. ಮೋಹಜಿತ ರಾಜ ಇದ್ದ, ಅವನ ರಾಜ್ಯದಲ್ಲಿ ಯಾರು ಸತ್ತೋದ್ರೂ ಅವನಿಗೇನು ದುಃಖ ಆಗ್ತಾ ಇರ್ಲಿಲ್ಲ. ಇದೆಲ್ಲ ಪರೀಕ್ಷೆ ಮಾಡ್ತಾ ಇದ್ರು. ಈ ತರದ್ದೆಲ್ಲ ಕತೆ ಬರೆದು ಬಿಟ್ಟಿದ್ದಾರೆ, ಅದರಲ್ಲಿ ಏನು ಸಾರ ಇಲ್ಲ. ಸತ್ಯಯುಗದಲ್ಲಿ ಯಾರು ಋಷಿ ಮುನಿ ಸನ್ಯಾಸಿಗಳೆಲ್ಲ ಇರೋದಿಲ್ಲ. और यहाँ भी ऐसी बात हो नहीं सकती. ऐसा कोई मोहजित राजा हो नहीं सकता है. ಈ ಸಂಗಮ ಯುಗದಲ್ಲೂ ಇಲ್ಲ. ಇಲ್ಲೆಲ್ಲೂ ಮೋಹಜಿತ ರಾಜ ಯಾರು ಇಲ್ಲ. ಮೋಹಜಿತ ರಾಜ ಅಂದ್ರೆ ಆತರ ಯಾರು ಸ್ಥೂಲ ವ್ಯಕ್ತಿ ರಾಜ ಯಾರು ಇಲ್ಲ. ಭಗವಾನ್ ವಾಚ ಯಾದವರು ಕೌರವರು ಪಾಂಡವರು ಏನ್ ಮಾಡಿದ್ರು? तुम्हारा बाप से योग है. बाबा कहते मैं तुम बच्चों द्वारा भारत को स्वर्ग बनाता हूँ. ನಿಮ್ಮ ಯೋಗ ಬಾಬೋರ್ ಜೊತೆಯಲ್ಲಿದೆ. ಬಾಬಾ ಹೇಳ್ತಾರೆ ನಾನು ನಿಮ್ಮ ಮಕ್ಕಳ ಮೂಲಕ ಈ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡ್ತೀನಿ. ಈಗ ಯಾರು ಪವಿತ್ರವಾಗಿರ್ತಾರೋ
ಅವರೇ ಆ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತಾರೆ. कोई भी मिले उनको ये बोलो ಭಗವಾನ್ कहते ಮಾಮಿ ತುಮ್ ಯಾದ್ ಕರೋ. ಯಾರಾದ್ರೂ ಸಿಗ್ಲಿ ಎಲ್ಲರಿಗೂ ಈ ಸಂದೇಶ ಕೊಡ್ಬೇಕಿವಾಗ. ಭಗವಂತ ಸ್ವಯಂ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಮೇರೆ ಸೆ ಪ್ರೀತ್ ಲಗಾओ कोई को याद न करो. ಪಕ್ಕಾ ಫೈನಲ್. ಕೇವಲ ನನ್ನೊಬ್ಬನಲ್ಲೇ ನಿಮ್ಮ ಸಂಪೂರ್ಣ ಪ್ರೀತಿಯನ್ನ ಇಡಿ, ಇನ್ಯಾರನ್ನು ನೀವು ನೆನಪು ಮಾಡಬೇಡಿ. ಇದೇ ಅವ್ಯಭಿಚಾರಿ ನೆನಪು. यहाँ कोई जल आदि नहीं चढ़ाना. भक्ति मार्ग में धंधा आदि करते याद करते थे ना. गुरु लोग भी कहते मुझे याद करो, अपने पति को याद नहीं करो. तुम बच्चों को कितनी बातें समझाते हैं. ಬಾಬಾ ಹೇಳ್ತಾರೆ, ಇಲ್ಲೋ ಜಲಾಭಿಷೇಕ ಏನೇನೋ ಮಾಡೋದು, ಇದೆಲ್ಲ ಭಕ್ತಿ ಮಾರ್ಗದ ವ್ಯವಹಾರಗಳು. ಇದೆಲ್ಲ ಮಾಡ್ಕೊಂಡು ನೆನ್ಪು ಮಾಡ್ತಾ ಇದ್ರಿ ಅಲ್ವಾ. ಲೌಕಿಕ ದೇಹದಾರಿ ಗುರುಗಳು ಏನ್ ಹೇಳ್ತಾರೆ, ನನ್ನನ್ನು ನೆನ್ಪು ಮಾಡಿ, ನಿಮ್ಮ ಪತಿನ ನೆನಪು ಮಾಡಬೇಡಿ ಅಂತ ಹೇಳೋ ಗುರುಗಳು ಇದ್ದಾರೆ. तुम बच्चों को कितनी बातें समझाते. मूल बात सभी को पैगाम दो. ಬಾಬಾ ಕೇತೆ ಮಾಮ್ ಏಕಂ ಯಾದ್ ಕರೋ. ಈ ಮಕ್ಕಳಿಗೆ ಎಷ್ಟೊಂದು ಮಾತುಗಳನ್ನ ಬಾಬಾವ್ರು ತಿಳಿಸ್ಕೊಡ್ತಾರೆ, ಇಷ್ಟೊಂದು ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಮುಖ್ಯ ಮಾತು, ಎಲ್ಲರಿಗೂ ಬಾಬೋರ ಸಂದೇಶ ಕೊಡ್ಬೇಕು. ಏನ್ ಕೊಡ್ಬೇಕು? ಬಾಬಾ ಸ್ವಯಂ ಹೇಳ್ತಾ ಇದ್ದಾರೆ, ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಬಾಬಾ ಅಂದ್ರೆ ಯಾರು? ಭಗವಾನ್. ಭಗವಾನ್ ಅಂದ್ರೆ ಯಾರು? ನಿರಾಕಾರ. ಶ್ರೀ ಕೃಷ್ಣನಿಗೆ ಎಲ್ಲರೂ ಭಗವಂತ ಅಂತ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. कृष्ण तो बच्चा है. श्री बाबा इनमें न होता तुम होते क्या. श्री बाबा ने इन द्वारा तुमको अडॉप्ट किया, अपना बनाया है. ಶ್ರೀ ಬಾಬೋರು ಬ್ರಹ್ಮ ಬಾಬೋರಲ್ಲಿ ಬರ್ದೇ ಇದ್ದಿದ್ರೆ, ಬ್ರಹ್ಮ ಬಾಬೋರು ಏನಿದ್ರು? ಅವರು ಎಲ್ಲರ ತರ. ನಮಗೂ ಬಾಬಾ ಸಿಗದೆ ಇದ್ದಿದ್ರೆ ನಾವೇನಿದ್ವಿ? ಶ್ರೀ ಕೃಷ್ಣನನ್ನ ಎಲ್ಲರೂ ಭಗವಂತ ಅಂತ ಹೇಳೋದಿಲ್ಲ. ಕೃಷ್ಣನು ಮಗು. ಶ್ರೀ ಬಾಬಾ ಇವ್ರ ಮೂಲಕ ನಮ್ಮನ್ನು ದತ್ತು ತಗೊಂಡಿದ್ದಾರೆ, ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರೆ. ಏ ಮಾತಾ ಬಿ ಹೇ ತೋ ಪಿತಾ ಬಿ ಹೇ. ಬ್ರಹ್ಮ ಬಾಬಾ ಮಾತೇನು, ಬ್ರಹ್ಮ ಮಾತೇನು ಅವರೇ, ಪಿತಾನು ಅವರೇ. ಪ್ರಜೆಗಳಿಗೆ ಪಿತಾ, ಬ್ರಾಹ್ಮಣರಿಗೆ ಮಾತಾ. माता तो साकार में चाहिए ना, वह तो है ही पिता. तो ऐसी ऐसी बातें अच्छी रीति धारण करो. ಮಾತೆ ತಾಯಿ ಸಾಕಾರದಲ್ಲೇ ಬೇಕು, ಅವರು ಪಿತಾ. ಇಂತಿಂತ ಮಾತುಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಧಾರಣೆ ಮಾಡ್ಕೊಳ್ಬೇಕು. तुम बच्चों को कभी भी किसी बात में मूंझना नहीं है. पढ़ाई को कभी नहीं छोड़ना है. ಈ ಮಕ್ಕಳು ಎಂದು ಯಾವ ಮಾತಲ್ಲೂ ಗೊಂದಲದಲ್ಲಿ ಬರಬೇಡಿ, ಕನ್ಫ್ಯೂಸ್ ಆಗಬೇಡಿ. ಈ ವಿದ್ಯೆನ್ ಮಾತ್ರ ಎಂದು ಬಿಡಬೇಡಿ. ವಿದ್ಯೆ ಬಿಟ್ಬಿಟ್ರೆ ಕನೆಕ್ಷನ್ ಕಟ್. ಕೈ ಬಚ್ಚೆ ಸಂಘ दोष में आकर रूठ कर अपनी पाठशाला खोल देते हैं. अगर आपस में लड़ झगड़ा कर जाए अपनी पाठशाला खोले तो मूर्ख बना है. रूठते हैं तो पाठशाला खोलने के लायक ही नहीं है. ನೋಡಿ ಏನೇನೆಲ್ಲ ಮಾಡ್ತಾರೆ ಬ್ರಾಹ್ಮಣರು, ಹೆಂಗೆ ಮನ್ಮತಿಗಳು ಪರಮತಿಗಳಾಗಿ ನಡೀತಾರೆ ಅಂದ್ರೆ, ಕೆಲವರು ಸಂಘ ದೋಷದಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ಲಿ ಯಾರ ಜೊತೆ ಕೋಪ್ಸ್ಕೊಳ್ಳೋದು, ಅಕ್ಕಂದಿರ ಜೊತೆನೋ ಯಾರ ಜೊತೆ ಕೋಪ್ಸ್ಕೊಂಡ್ಬಿಡೋದು. ಆಮೇಲೆ ತಾವೇ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಕ್ಲಾಸ್ ಮಾಡೋದು, ಪಾಠಶಾಲೆ ತೆರೆಯೋದು. ತಾವೇ ಹೇಳ್ತಾರೆ, ಪರಸ್ಪರ ಇಲ್ಲಿ ಜಗಳ ಮಾಡ್ಕೊಂಡು ಬೈದಾಡ್ಕೊಂಡು ಹೋಗಿ ತನ್ನ ಪಾಠಶಾಲೆ ತೆಗೆಯೋದು ಎಷ್ಟು ಮೂರ್ಖತನ ಅದು. ರೂಢತೆ ಹೇ ಪಾಠಶಾಲಾ ಕೋಲ್ನೆಗೆ ಲಾಯಕಿ ನಹಿ. ಕೋಪಿಸ್ಕೊಂಡಿರೋರು, ಕೋಪಿಸ್ಕೊಂಡು ಹೋಗೋರು, ಆ ನೇಚರ್ ಇರೋರು ಪಾಠಶಾಲೆ ತೆರೆಯಕ್ಕೆ ಯೋಗ್ಯರೇ ಅಲ್ಲ. ಈ ತರ ಎಲ್ಲ ಮಾಡಂಗಿಲ್ಲ. ಬಾಬೋರ ಶ್ರೀಮತ ಅಲ್ಲ ಇದು. ಬಾಬೋರ್ ಮಕ್ಕಳು ಯಾರೋ ಒಬ್ರು ಕೋಪಿಸ್ಕೊಂಡ್ಬಿಡ್ತಾರೆ ಏನೇನೋ ಕಾರಣಗಳಿಂದ. ಆಮೇಲೆ ನಾಲ್ಕಾರು ಜನಕ್ಕೆ ಎಲ್ಲ ಹೇಳ್ತಾರೆ ಬೇಡದೇ ಇರೋದನ್ನ. ನನ್ನ ಸಂಘ ದೋಷದಲ್ಲಿ ಅವ್ರನ್ನೂ ಹಾಳು ಮಾಡ್ತಾರೆ. ಆಮೇಲೆ ಮನೆಯಲ್ಲಿ ಎಲ್ಲ ಸೇರ್ಕೊಳ್ತಾರೆ, ಅವ್ರದ್ದು ಇವ್ರದ್ದು ಮಾತಾಡ್ತಾರೆ, ಕ್ಲಾಸ್ ನಡೆಸ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಮಾಡಂಗಿಲ್ಲ. ಇದು ಮೂರ್ಖತನನು, ಶ್ರೀಮತದ ವಿರುದ್ಧನು. वह देह अभिमान तुम्हारा चलेगा ही नहीं, क्योंकि बुद्धि में तो दुश्मनी है, वह याद आएगी.
ಬಾಬಾ ಹೇಳ್ತಾರೆ ಈ ದೇಹಾಭಿಮಾನ ನಿಮ್ದು ನಡೆಯೋದೇ ಇಲ್ಲ. ಯಾಕೆ ಅಂದ್ರೆ ನೋಡಿ, ಯಾರ ಜೊತೆ ಕೋಪಿಸ್ಕೊಂಡ್ಮೇಲೆ ಜಾಸ್ತಿ ಯಾರ್ ನೆನ್ಪಿಗೆ ಬರ್ತಾರೆ? ಯಾರ ಮೇಲೆ ಶತ್ರುತ್ವ ಇದೆ, ಯಾರ ಮೇಲೆ ಕೋಪ ಇದೆ, ಅವರೇ ನೆನ್ಪಿಗೆ ಬರ್ತಾರೆ ಹೊರತು ಶಿವಬಾಬಾ ಅವ್ರ ನೆನಪು ಮಾಡಕ್ಕಾಗಲ್ಲ. ಅದಕ್ಕೆ ಬಾಬಾ ಹೇಳೋದು, ಮಹಾಮೂರ್ಖರು ಮೂರ್ಖತನ ಇದು. कुछ भी किसको समझा नहीं सकेंगे. ऐसे भी होता जिनको ज्ञान देते व तीके चले जाते खुद गिर पड़ते. ಬಾಬಾ ಹೇಳ್ತಾರೆ, ಇಂಥವ್ರು ಏನು ಯಾರಿಗೂ ಜ್ಞಾನ ಕೊಡಕ್ಕೂ ಯೋಗ್ಯರಲ್ಲ. ಅಕಸ್ಮಾತ್ ತಿಳ್ಕೊಳ್ಳಿ, ಜ್ಞಾನ ಕೊಟ್ರು, ಏನೋ ಅಲ್ಪ ಸ್ವಲ್ಪ ಜ್ಞಾನದ ಬೀಜ ಇದೆಯಲ್ಲ ಬುದ್ಧಿಯಲ್ಲಿ, ಯಾರಿಗೂ ಜ್ಞಾನ ಕೊಟ್ರು ಸಾಧ್ಯತೆ ಇದೆ ಜ್ಞಾನ ತಗೊಂಡವರು ಇವರಿಗಿಂತನೂ ಮುಂದೆ ಹೊರಟೋಗ್ಬಿಡ್ತಾರೆ, ಜ್ಞಾನ ಕೊಟ್ಟವರು ತಾವೇ ಬಿದ್ದೋಗ್ಬಿಡ್ತಾರೆ. ಈ ತರನೂ ಸಾಧ್ಯತೆಗಳಿದೆ. ಅಂತ ಘಟನೆಗಳು ಬೇಕಾದಷ್ಟಿದೆ. ಖುದ್ ಭಿ ಸಮಸ್ಯೆ ಮೇರೆ ಸೆ ಉನ್ಕಿ ಅವಸ್ಥಾ ಅಚ್ಚಿ ಹೈ. ತನಗೂ ಗೊತ್ತಾಗುತ್ತೆ, ಓ ನನ್ನ ಸ್ಥಿತಿಗಿಂತ ಇವ್ರ ಸ್ಥಿತಿ ಚೆನ್ನಾಗಿದೆ. ನೋಡಿ, ಯಾರಿಗೆ ಜ್ಞಾನ ಕರ್ಕೊಂಬರ್ತೀರಿ, ಯಾರಿಗೆ ಕೋರ್ಸ್ ಕೊಡಿಸ್ತೀರಿ, ನಮಗಿಂತ ಮುಂದೆ ಹೊರಟೋಗ್ಬಿಟ್ರೆ ನಮಗೂ ಗೊತ್ತಾಗುತ್ತೆ, ಓ ಈ ಆತ್ಮ ಲಾಸ್ಟ್ ಬಂದ್ರು ಹೆಂಗೆ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. ಪಡ್ನೆ ವಾಲಾ ರಾಜಾ ಬನ್ ಜಾಯೆ ಅವ್ರ ಪಡಾನೆ ವಾಲಾ ದಾಸ್ ದಾಸಿ ಬನ್ ಜಾತೆ ಹೇ. ಈ ತರನು ಸಂಭವ ಇದೆ, ಆಗುತ್ತೆ. ಓದವರು ರಾಜ ಆಗ್ಬಿಡ್ತಾರೆ, ಓದಿಸಿದವರು ದಾಸ್ ದಾಸಿ ಆಗ್ಬಿಡ್ತಾರೆ. ಜ್ಞಾನ ಕೊಟ್ಟವ್ರು ದಾಸ್ ದಾಸಿ ಆಗ್ತಾರೆ, ಜ್ಞಾನ ತಗೊಂಡವ್ರು ರಾಜ ಆಗ್ಬಿಡ್ತಾರೆ. ऐसे ऐसे भी है पुरुषार्थ कर बाप के गले का हार बनना है. ಪುರುಷಾರ್ಥ ಮಾಡಿ ಬಾಬೋರ ಕೊರಳಿನ ಹಾರ ಆಗ್ಬೇಕು. ಏಕೆಂದ್ರೆ ಇಲ್ಲಿ ನಾವು ತುಂಬಾ ಜ್ಞಾನಕ್ಕೆ ತುಂಬಾ ವರ್ಷದಿಂದ ಬಂದ್ಬಿಟ್ಟಿದೀವಿ, ನಾವು ಸೆರೆಂಡರ್ ಆಗ್ಬಿಟ್ಟಿದೀವಿ, ನಾವು ಸೆಂಟ್ರಲ್ಲೇ ಇರ್ತೀವಿ, ನಾವು ಅಷ್ಟು ದೊಡ್ಡ ಜ್ಞಾನಿ, ಇಷ್ಟು ದೊಡ್ಡ ಯೋಗಿ, ಇದ್ಯಾವುದು ಬರಲ್ಲ. ವರ್ಷನೂ ಬರಲ್ಲ, ದೊಡ್ಡದು ಬರಲ್ಲ. ಧಾರಣೆ ಇಲ್ಲ ಅಂದ್ರೆ ಯಾವ್ದು ದೊಡ್ಡದು? ಕೋಪಿಸ್ಕೊಳ್ಳೋದು ಯಾವ ಜ್ಞಾನ? ಮುನಿಸ್ಕೊಳ್ಳೋದು ಯಾವ ಜ್ಞಾನ ಇದು? बाबा जीते जी मैं आपका बना हूं, बाबा की याद से ही ಬೇಡ ಪಾರ್ ಹೋನಾ ಹೈ. ಬಾಬಾ, ನಾನು ಬದುಕಿದ್ದು ನಿನ್ನವರಾಗಿದ್ದೀನಿ, ನಿನ್ನಗೆ ನನ್ನನ್ನು ಅರ್ಪಿಸ್ಕೊಂಡಿದ್ದೀನಿ. ಬಾಬೋರ ನೆನಪಿಂದನೇ ಈ ಭವಸಾಗರವನ್ನ ಪಾರ್ ಮಾಡ್ತೀರಿ. ಅಚ್ಚಾ, ನೋಡಿ ಎಷ್ಟೊಂದು ಶ್ರೀಮತಗಳಿದೆ. ಮನಸ್ಸಿಗೆ ಬಂದಂಗೆ ಮೀಟಿಂಗ್ ಮಾಡೋದು, ಮನಸ್ಸಿಗೆ ಬಂದಂಗೆ ಸಂಘಟನೆ ಸೇರೋದು, ಮನಸ್ಸಿಗೆ ಬಂದಂಗೆ ಕ್ಲಾಸ್ ಮಾಡೋದು, ಅಲ್ಲೇನು ಯಾರು ಉದ್ಧಾರ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ತನ್ನ ಉದ್ಧಾರನೇ ಆಗದೆ ಬೇರೆಯವ್ರ ಉದ್ಧಾರ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ಬಾಬಾ ಹೇಳೋದು, ಕೋಪ ಮಾಡ್ಕೊಂಡವ್ರು ಇನ್ನು ಯೋಗ ಇನ್ನೇನ್ ಮಾಡ್ತಾರ? ಅವರು ಬೇರೆಯವ್ರಿಗೆ ಹೆಂಗ್ ಯೋಗ ಮಾಡಿಸ್ತಾರೆ? ಈ ತರ ಸಾಧ್ಯತೆಗಳಿದೆ. ಯಾರೋ ಜ್ಞಾನ ಕೊಟ್ಟು ಬಿಡ್ತಾರೆ, ಜ್ಞಾನ ತಗೊಂಡವ್ರು ರಾಜ ಆಗ್ತಾರೆ, ಜ್ಞಾನ ಕೊಟ್ಟವ್ರು ದಾಸಿ ಆಗ್ತಾರೆ. ಈ ತರ ಎಲ್ಲ ಅವರವರ ಪುರುಷಾರ್ಥದ ಮೇಲಿದೆ. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿಗೆ ಬಾಪ್ ದಾದವರಿಗೆ ಪ್ರೀತಿಯ ನೆನಪು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ತಂದೆಗೆ, ಶಿಕ್ಷಕನಿಗೆ, ಸದ್ಗುರುವಿಗೆ ನಮಸ್ತೆ. धारणेಗೋಸ್ಕರ ಮುಖ್ಯ ಸಾರಾಂಶ. कभी किसी बात में मूंझना नहीं, आपस में रूठ कर पढ़ाई नहीं छोड़नी. ಎಂದು ಯಾವ ಮಾತಿನ ಗೊಂದಲ, ಕನ್ಫ್ಯೂಸಲ್ ಬರಬೇಡಿ. ಪರಸ್ಪರ ಕೋಪಿಸ್ಕೊಂಡು ಬಾಬೋರ್ ಓದಿಸೋ ವಿದ್ಯೆನ ಬಿಟ್ಟು ಹೋಗಬೇಡಿ. ದುಶ್ಮನಿ ಬನಾನಾ ಭಿ ದೇಹ ಅಭಿಮಾನ. ಈಗ ಇಲ್ಲಿ ಕೋಪಿಸ್ಕೊಂಡ್ಬಿಟ್ಟು ಶತ್ರು ಆಗ್ಬಿಡೋದು, ಆಮೇಲೆ ಎಲ್ಲರಿಗೂ ಹೇಳ್ಬಿಟ್ಟು ಅವ್ರನ್ನೂ ಶತ್ರು ಮಾಡ್ಬಿಡೋದು. ಬಾಬಾ ಹೇಳೋದು, ಈ ಶತ್ರುತ್ವ ಮಾಡೋದು ಇದು ದೇಹ ಅಭಿಮಾನ. ಇದು ಸಂಘ ದೋಷಸೆ ಅಪ್ನಿ ಬಹುತ್ ಸಂಭಾಲ್ ಕರ್ನಿ. ಸಂಘ ದೋಷದಿಂದ ನಿಮ್ಮನ್ನ ನೀವು ತುಂಬಾ ತುಂಬಾ ಸಂಭಾಲನೆ ಮಾಡ್ಕೋಬೇಕು. ಏಕೆಂದ್ರೆ ಮಾತಿನ ಪ್ರಭಾವ ಎಷ್ಟು ಬೇಗ ಆಗುತ್ತೆ. ಅದೇ ಮಾತು ಬಾಬೋರ್ದು ಎಷ್ಟೊಂದು ವರ್ಷದಿಂದ ಕೇಳಿರ್ತಾರೆ, ಅದಾಗಿರಲ್ಲ. ಆದ್ರೆ ಒಬ್ಬ ಮನುಷ್ಯರ ಮಾತು ಎಷ್ಟು ಬೇಗ ಪ್ರಭಾವ ಆಗ್ಬಿಡುತ್ತೆ.
दुश्मनी बनाना देह अभिमान है। संग दोष से अपनी बहुत बहुत संभाल करनी है. ಶತ್ರುತ್ವ ಮಾಡ್ಕೊಳ್ಳೋದು ಇದನ್ನು देह अभिमान. तुम बच्चों को कभी भी किसी बात में मूंझना नहीं है. पढ़ाई को कभी नहीं छोड़ना है. ಈ ಮಕ್ಕಳು ಎಂದು ಯಾವ ಮಾತಿನ ಗೊಂದಲದಲ್ಲಿ ಕನ್ಫ್ಯೂಸಲ್ ಬರಬೇಡಿ, ಮತ್ತೆಂದು ವಿದ್ಯೆಯನ್ನ ಬಿಡಬಾರ್ದು. कई बच्चे संग दोष में आकर रूठ कर अपनी पाठशाला खोल देते हैं. ಕೆಲವು ಮಕ್ಕಳು ಸಂಘ ದೋಷದಲ್ಲಿ ಬಂದು ಕೋಪಿಸ್ಕೊಂಡು ಮುನಿಸ್ಕೊಂಡು ತಮ್ಮದೇ ಆದ ಪಾಠಶಾಲೆನ ತೆರೀತಾರೆ. अगर आपस में लड़ झगड़ कर जाए अपनी पाठशाला खोली तो मूर्ख बना है. ಇಲ್ಲಿ ಬೈದಾಡ್ಕೊಂಡು ಜಗಳ ಮಾಡ್ಕೊಂಡು ಕೋಪಿಸ್ಕೊಂಡು ಅಕ್ಕಂದಿರ ಹತ್ರನೋ ಯಾರ ಹತ್ರನೋ ಅಲ್ಲಿ ಹೋಗ್ಬಿಟ್ಟು ಪಾಠಶಾಲೆ ತೆಗೆಯೋದು ಮೂರ್ಖತನ ಇದೆ. रूठते हैं तो पाठशाला खोलने के लायक ही नहीं. ಈ ಕೋಪಿಸ್ಕೊಳ್ಳೋ ಮುನಿಸ್ಕೊಳ್ಳೋ ಸಂಸ್ಕಾರ ಇದೆ ಅಂದ್ರೆ ಅವರು ಪಾಠಶಾಲೆ ತೆಗೆಯಕ್ಕೆ ಯೋಗ್ಯರೇ ಅಲ್ಲ. देहाभिमान तुम्हारा चलेगा ही नहीं क्योंकि बुद्धि में तो दुश्मनी है वह याद आएगी. ಈ ದೇಹಾಭಿಮಾನ ನಿಮ್ದು ನಡೆಯೋದಿಲ್ಲ. ದೇಹಾಭಿಮಾನದಲ್ಲಿ ಏನ್ ಮಾಡ್ತೀರಿ ಅದೆಲ್ಲ ನಡೆಯಲ್ಲ. ಏಕೆಂದ್ರೆ ಬುದ್ಧಿಯಲ್ಲಿ ಯಾರ ಮೇಲೆ ಆ ದ್ವೇಷ ಶತ್ರುತ್ವ ಏನೆಲ್ಲ ಇದೆ ಆ ವ್ಯಕ್ತಿನೇ ನೆನಪು ಬರ್ತಾ ಇರ್ತಾರೆ. ಬಾಬು ಅವ್ರು ನೆನಪು ಮಾಡಕ್ಕೆ ಅವ್ರು ಸಾಧ್ಯನೂ ಇಲ್ಲ. ಕುಚ್ ಬಿ ಕಿಸ್ಕೋ ಸಮझा नहीं सकेंगे. ಅವ್ರು ಬೇರೆ ಯಾರಿಗೂ ಜ್ಞಾನ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ऐसे भी होता जिनको ज्ञान देते व तीके चले जाते खुद गिर पड़ते हैं. ಈ ತರನೂ ಆಗಕ್ ಸಾಧ್ಯತೆಗಳಿದೆ. ಯಾರಿಗೆ ಜ್ಞಾನ ಕೊಡ್ತಾರೆ ಅವರು ಮುಂದೆ ಹೊರಟೋಗ್ಬಿಡ್ತಾರೆ, ಪುರುಷಾರ್ಥದಲ್ಲಿ ತಾನು ಬಿದ್ದೋಗ್ಬಿಡ್ತಾರೆ. ಖುದ್ ಬಿ ಸಮಸ್ಯೆ ಮೇರೆ ಸೆ ಉನ್ಕಿ ಅವಸ್ಥಾ ಅಚ್ಚಿ ಹೇ. ಅವರಿಗೂ ಅರ್ಥ ಆಗುತ್ತೆ, ಓ ನನಗಿಂತ ಇವ್ರ ಸ್ಥಿತಿನೇ ಚೆನ್ನಾಗಿದೆ ಅಂತ ಹೇಳಿ. ಅಂದ್ರೆ ಜ್ಞಾನ ಕೊಟ್ಟವರಿಗಿಂತ ಜ್ಞಾನ ತಗೊಂಡವ್ರ ಸ್ಥಿತಿನೇ ಚೆನ್ನಾಗಿದೆ ಅಂತನೂ ಗೊತ್ತಾಗುತ್ತೆ. ಪಡ್ನೆ ವಾಲಾ ರಾಜಾ ಬನ್ ಜಾಯ್ और पढ़ाने वाला दास दासी बन जाते. ऐसे ऐसे भी ಓದವರು ರಾಜರಾಗ್ಬಿಡ್ತಾರೆ, ಆದ್ರೆ ಓದ್ಸವರು ದಾಸ ದಾಸಿ ಆಗ್ಬಿಡ್ತಾರೆ. ಇಂತಿಂತವರು ಇದ್ದಾರೆ. ಅಂದ್ರೆ ಬಾಬೋರ್ ಮಕ್ಕಳಲ್ಲಿ ಜ್ಞಾನ ಕೊಡೋರಿಗಿಂತ ಜ್ಞಾನ ತಗೊಳ್ಳೋರು ಮುಂದೆ ಹೊರಟೋಗ್ಬಿಡ್ತಾರೆ. पुरुषार्थ कर बाप के गले का हार बनना है. बाबा जीते जी मैं आपका बना हूँ. बाबा की याद से ही ಬೇಡ ಪಾರ್ ಹೋನಾ है. ಪುರುಷಾರ್ಥ ಮಾಡಿ ಬಾಬೋರ ಕೊರಳಿನ ಮಾಲೆ ಆಗ್ಲಿಕ್ಕೆ, ಬದುಕಿದ್ದು ಬಾಬಾ ನಾನು ನಿನ್ನವನು ಅಂತ ಹೇಳಿ ಸಮರ್ಪಿತವಾಗ್ಬಿಡಿ. ಬಾಬೋರ ನೆನಪಿಂದನೇ ಈ ಭವಸಾಗರವನ್ನ ನೀವು ದಾಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಚ್ಚಾ, ಮಧುರ ಮಧುರರಾದ ಅಗಲಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಮಾತಾ ಪಿತಾ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. कभी किसी बात में मूंझना नहीं है. आपस में रूठ कर पढ़ाई नहीं छोड़नी है. ಎಂದು ಯಾವ ಮಾತನ ಗೊಂದಲದಲ್ಲಿ ಕನ್ಫ್ಯೂಸಲ್ ಬರಬೇಡಿ. ಪರಸ್ಪರ ಕೋಪಿಸ್ಕೊಂಡು ಬಾಬೋರು ಓದಿಸೋ ವಿದ್ಯೆನ ಬಿಟ್ಟು ಹೋಗ್ಬೇಡಿ. ದುಶ್ಮನಿ ಬನಾನಾವಿ ದೇಹಾಭಿಮಾನ್. ಯಾರ ಜೊತೆ ಶತ್ರುತ್ವ ಮಾಡೋದು, ಕೋಪಿಸ್ಕೊಳ್ಳೋದು, ಜಗಳ ಮಾಡೋದು ಬಿಟ್ಟೋಗ್ಬಿಡೋದು. ಬಾಬಾ ಹೇಳ್ತಾರೆ ಈ ಶತ್ರುತ್ವ ಬೆಳೆಸ್ಕೊಳ್ಳೋದು ದೇಹ ಅಭಿಮಾನನೇ. ಸಂಘ ದೋಷದಿಂದ ನಿಮ್ಮನ್ನ ತುಂಬಾ ತುಂಬಾ ಸಂಪಾಲನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಂಥವ್ರು ಒಬ್ಬರೇ ಇರಲ್ಲ, ಇವರು ಅನೇಕರನ್ನ ತಯಾರು ಮಾಡ್ತಾರೆ. ತಾನು ಜ್ಞಾನ ಬಿಟ್ಟು ಹೋಗ್ತಾರೆ, ಬರ್ತಾ ಇರೋರನ್ನು ಹೆಂಗ್ ಬಿಡಿಸೋದು ಅಂತ ಹೇಳಿ ಏನಾದ್ರೂ ಮಾಡ್ತಾರೆ. ಅದಕ್ಕೆ ಸಂಘ ದೋಷದಿಂದ ನಿಮ್ಮನ್ನ ತುಂಬಾ ತುಂಬಾ ಸಂಪಾಲನೆ ಮಾಡ್ಕೊಳ್ಳಿ. ಪಾವನರಾಗಿ ತನ್ನ ಚಲನೆಯಿಂದ ಬಾಬೋರನ್ನ ಪ್ರತ್ಯಕ್ಷತೆ ಮಾಡಿ.
ಎರಡನೇದು, ಪ್ರೀತ್ ಬುದ್ಧಿಯವರಾಗಿ ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಲ್ಲಿರಿ. ಪ್ರೀತ್ ಬುದ್ಧಿಯವರಾಗಿ ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಲ್ಲಿರಿ. ತನು ಮನ ಧನದಿಂದ ಬಾಬೋರ ಕಾರ್ಯದಲ್ಲಿ ಸಹಯೋಗಿಗಳಾಗಿ. ವರದಾನ: ನ್ಯಾರ ಹಾಗೂ ಪ್ಯಾರ ಆಗೋ ರಹಸ್ಯವನ್ನ ತಿಳಿದು ರಾಜಿ ಇರುವಂಥವರೇ ರಹಸ್ಯಯುಕ್ತ ಭವ. ನ್ಯಾರ ಪ್ಯಾರ ಇರೋದ್ರೆ ರಹಸ್ಯ ತಿಳ್ಕೊಂಡು ರಾಜಿಯಾಗಿರೋರೇ रहस्ययुक्त भव। जो बच्चे प्रवृत्ति में रहते न्यारे और प्यारे बनने का राज जानते हैं वह सदा स्वयं भी स्वयं से राजी रहते हैं। ಯಾವ ಮಕ್ಕಳು ಪ್ರವೃತ್ತಿಯಲ್ಲಿ ಇರ್ತಾನೋ ನ್ಯಾರ ಹಾಗೂ ಪ್ಯಾರ ಇರೋ ರಹಸ್ಯವನ್ನ ತಿಳಿದಿರ್ತಾರೆ, ಅವರು ಸದಾ ತನ್ನಿಂದ ತಾನು ರಾಜಿಯಾಗಿರ್ತಾರೆ, ಸ್ವಯಂಯಿಂದ ರಾಜಿಯಾಗಿರ್ತಾರೆ. ಪ್ರವೃತ್ತಿ ಕೋಬಿ ರಾಜಿ ರಕ್ತೆ. ಪ್ರವೃತ್ತಿ ಎಲ್ಲಿರ್ತಾರೆ ಅವರು ಅಲ್ಲಿರೋರನ್ನು ರಾಜಿಯಾಗಿಡ್ತಾರೆ. साथ साथ सच्ची दिल होने के कारण साहेब भी सदैव उन पर राजी रहता है. ಜೊತೆಗೆ ಅವರು ಸತ್ಯ ಹೃದಯದವರಾಗಿರೋ ಕಾರಣ ಸಾಹೇಬ್ ಬಾಬೋರನು ಸದಾ ಅವರಿಂದ ರಾಜಿಯಾಗಿರ್ತಾರೆ. ऐसे राजी रहने वाले राजयुक्त बच्चों को अपने प्रति व अन्य किसी के प्रति किसी को काजी बनाने का जरूरत नहीं रहती है. ಯಾರು ಈ ರೀತಿ ರಾಜಿಯಾಗಿರೋರು, ತನ್ನಿಂದ ತಾನು ರಾಜಿ, ಪ್ರವೃತ್ತಿಯಲ್ಲಿರೋರ್ನು ರಾಜಿ, ಜೊತೆಗೆ ಬಾಬನೂ ಅವರಿಂದ ರಾಜಿ, ಈ ತರ ರಾಜಿಯಾಗಿರೋ ರಹಸ್ಯಯುಕ್ತ ಮಕ್ಕಳಿಗೆ ತನ್ನ ಪ್ರತಿಯಾಗ್ಲಿ ಅಥವಾ ಅನ್ಯ ಯಾರ ಪ್ರತಿಯಾಗ್ಲಿ ಎಂದು ಯಾರ ಮಧ್ಯಸ್ಥಿಕೆಯ ಅವಶ್ಯಕತೆ ಬರೋದಿಲ್ಲ. ಕ್ಯೋಂಕಿ वो अपना फैसला अपने आप कर लेते. ಅವರು ತನ್ನ ನಿರ್ಣಯವನ್ನ ತಾನೇ ಮಾಡ್ತಾರೆ. ಆದ್ದರಿಂದ उन्हें किसी को काजी वकील जज बनाने की जरूरत नहीं है. ಆದ್ದರಿಂದ ಅವರಿಗೆ ಯಾರ ಮಧ್ಯಸ್ಥಿಕೆ, ವಕೀಲರು, ಜಡ್ಜು ಈ ತರ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಅಂತಹ ಯಾವುದೇ ಗೊಂದಲದಲ್ಲಿ ಅವರು ಬರೋದಿಲ್ಲ. ಯಾರು ನ್ಯಾರ ಪ್ಯಾರ ಇರೋ ರಹಸ್ಯ ಯಾರಿಗೆ ಗೊತ್ತಿರುತ್ತೆ, ಯಾರು ಸತ್ಯ ಹೃದಯದಿಂದ ಬಾಬೋರ್ನ ರಾಜಿ ಮಾಡ್ತಾರೆ, ಅಂತಹ ರಹಸ್ಯಯುಕ್ತ ಮಕ್ಕಳು ಈ ರೀತಿ ಇರ್ತಾರೆ. ಸ್ಲೋಗನ್: सेवा से जो दुआएं मिलती है वह दुआएं ही तंदुरुस्ती का आधार है. ಸೇವೆ ಮಾಡೋದ್ರಿಂದ ಏನು ಆಶೀರ್ವಾದ ಸಿಗುತ್ತೋ ಆ ಆಶೀರ್ವಾದನೇ ಆರೋಗ್ಯವಾಗಿರ್ಲಿಕ್ಕೆ ಆಧಾರ ಆಗಿದೆ. ಅವ್ಯಕ್ತ ಇಶಾರೆ: ಆತ್ಮೀಯತೆಯ ರಾಯಲ್ಟಿ ಹಾಗೂ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡ್ಕೊಳ್ಳಿ. ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷ ಶ್ವಾಸದ ಅವಶ್ಯಕತೆ ಇದೆ, ಶ್ವಾಸ ಉಸಿರಾಟ ಕ್ರಿಯೆ ನಡೀತಾ ಇರಬೇಕು, ಶ್ವಾಸ ಇಲ್ಲ ಜೀವನ ಇಲ್ಲ. ಹಾಗೆ ಬ್ರಾಹ್ಮಣ ಜೀವನದ ಶ್ವಾಸ ಆಗಿದೆ ಪವಿತ್ರತೆ. 21 ಜನ್ಮದ ಪ್ರಾರಬ್ಧಕ್ಕೂ ಆಧಾರನೇ ಪವಿತ್ರತೆ. ಆತ್ಮ ಹಾಗೂ ಪರಮಾತ್ಮನ ಮಿಲನದ ಆಧಾರನು ಪವಿತ್ರ ಬುದ್ಧಿಯಾಗಿದೆ. ಸಂಗಮ್ ಯುಗಿ ಪ್ರಾಪ್ತಿಗಳ ಆಧಾರ ಹಾಗೂ ಭವಿಷ್ಯ ಪೂಜ್ಯ ಪದವಿಯನ್ನ ಪಡ್ಕೊಳ್ಳೋಕೆ ಆಧಾರನು ಪವಿತ್ರತೆನೇ ಆಗಿದೆ. ಆದ್ದರಿಂದ ಪವಿತ್ರತೆಯ ಪರ್ಸನಾಲಿಟಿಯನ್ನು ವರದಾನದ ರೂಪದಲ್ಲಿ ಧಾರಣೆ ಮಾಡ್ಕೊಳ್ಳಿ. ಅಂದ್ರೆ ಸಹಜವಾಗಿ ಧಾರಣೆ ಮಾಡ್ಕೊಳ್ಳಿ. ಏಕೆಂದ್ರೆ ಪವಿತ್ರತೆನೇ ಪೂಜ್ಯತೆ, ಪವಿತ್ರತೆನೇ ಶ್ರೇಷ್ಠತೆ. 21 ಜನ್ಮದ ಪ್ರಾರಬ್ಧಕ್ಕೆ ಆಧಾರನೇ ಪವಿತ್ರತೆ. ಹೆಂಗೆ ಶ್ವಾಸ ಇಲ್ಲ ಅಂದ್ರೆ ಜೀವನ ಇಲ್ಲ, ಹಾಗೆ ಪವಿತ್ರತೆ ಇಲ್ಲ ಅಂದ್ರೆ ಈ ಬ್ರಾಹ್ಮಣ ಜೀವನನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡಿ. ಪಾವನ ಆಗ್ಬೇಕಂದ್ರೆ ಈಗ ಬಾಬೋರ್ ಓದಿಸ್ತಾ ಇರೋದೇ ನಿಮ್ಮನ್ನ ಮನೆಗೆ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ. ನೀವು ಬಾಬೋರ್ ನೆನ್ಪು ಮಾಡಿ, ಎಲ್ಲರಿಗೂ ಇದೇ ಸಂದೇಶ ಕೊಡಿ. ಬಾಬೋರ್ ಹೇಳ್ತಾರೆ, ಒಬ್ಬ ತಂದೆ ಅವ್ಯಭಿಚಾರಿ ನೆನ್ಪು ಮಾಡಿ, ಯಾವುದೇ ದೇಹಧಾರಿಗಳನ್ನ ನೆನಪು ಮಾಡಬೇಡಿ. ಈ ಸಂದೇಶ ಜಗತ್ತಿನ ಎಲ್ಲ ಆತ್ಮಗಳಿಗೂ
ಅವಶ್ಯಕವಾಗಿ ಕೊಡಬೇಕು, ಮತ್ತು ಫಸ್ಟು ಸ್ವಯಂ ಅದನ್ನು ಮಾಡಬೇಕು. ನಾವು ಹೇಳಿದ್ರಲ್ಲ, ತಾನೇ ಮಾಡದೇ ಇದ್ದವರು ಬೇರೆಯವ್ರಿಗೆ ಹೇಳೋದ್ರಲ್ಲಿ ಏನು ಉಪಯೋಗ? ತಾನೇ ಕೋಪಿಸ್ಕೊಂಡು ಹೋಗೋರು ಇನ್ನು ಬೇರೆಯವ್ರಿಗೆ ಜ್ಞಾನ ಏನು ಹೇಳ್ತಾರೆ? ಹಂಗೆ ಬುದ್ಧಿಯೋಗ ಬಾಬುವ್ರ ಜೊತೆ ಇದ್ದರೆ ಬೇರೆಯವರ ಬುದ್ಧಿಯೋಗನೂ ಬಾಬುವರಲ್ಲಿ ಜೋಡ್ಸೋಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ.